ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಸಾಯಂಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವು ಹಾಡುವಂಥ ಸಂಗೀತಗಳಲ್ಲಿ 79ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 79. ಕರ್ತ ನಿನ್ನ ಶ್ರಮೆಯಂ ಧ್ಯಾನಿಸ ಸಹಾಯ, ನನಗಿಯೂ ಜ್ಞಾನವಂ ನೀನೇ ಪಾಲಿಸಯ್ಯ. ಮೊದಲಿನ 2 ಚರಣಗಳನ್ನು ಮಾತ್ರ ರಾಗ ಮಾಡಿಕೊಳ್ಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕೊಟ್ಟಂಥ ಈ ಸಾಯಂಕಾಲದ ಸಮಯಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನಪ್ಪ. ಕರ್ತನೆ, ಬೆಳಗ್ಗಿನಿಂದ ಈ ಸಾಯಂಕಾಲದವರೆಗೂ ಕರ್ತನೆ ನಮ್ಮನ್ನು ಕಾಯ್ದು ಕಾಪಾಡಿ ಕರ್ತನೆ ಎಲ್ಲ ನಮ್ಮ ಕೊರತೆಗಳನ್ನು ನೀಗಿಸಿ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ನಮಗೆ ಪೂರೈಸಿ ಸ್ವಾಮಿ, ತಿರುಗಿ ಸಾಯಂಕಾಲದ ಸಮಯದಲ್ಲಿ ಕರ್ತನೆ ಸಭೆಯಾಗಿ ಸೇರಿ ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆಯೂ ಸ್ತುತಿಸಿ ಕೊಂಡಾಡ್ಲಿಕ್ಕಾಗುವಂತೆಯೂ ಕೊಟ್ಟಂಥ ಈ ಕೃಪಾ ಸಮಯಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನಪ್ಪ. ಕರ್ತನೆ, ಅಲ್ಪರು ಗಣನೆಗೆ ಬಾರದವರಾಗಿರುವಂಥ ನಮ್ಮನ್ನು ಸ್ವಾಮಿ ನಿನ್ನ ಮಕ್ಕಳೆಂದು ಕರೆದು ಕರ್ತನೆ ನಿನ್ನ ಅಪಾರವಾದ ಪ್ರೀತಿ ಕರುಣೆಗಳಿಂದ ನಮ್ಮನ್ನು ತುಂಬಿಸಿ ಮುನ್ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ತಂದೆ ಆದ ದೇವರೇ, ನಿನ್ನ ವಾಕ್ಯದ ಪ್ರಕಾರ ಸ್ವಾಮಿ ಪಶ್ಚಾತ್ತಾಪ ಪಡೆಯಿರಿ ಕರ್ತನೆ, ಪಶ್ಚಾತ್ತಾಪ ಪಡೆಯಿರಿ, ನಿಮಗೆ ಪರಲೋಕ ರಾಜ್ಯವು ಸಮೀಪಿಸುತ್ತಿದೆ ಎಂಬುದಾಗಿ ಹೇಳಿದಂಥ ಕರ್ತನೆ, ಹೌದು ಸ್ವಾಮಿ, ಈ ಪಶ್ಚಾತ್ತಾಪ ಮಾನಸಾಂತರ ದಿನಗಳಲ್ಲಿ ನಾವಿರುವಾಗ ಕರ್ತನೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಕರ್ತನೆ ನಿನ್ನನ್ನು ಕರ್ತನೆ ನಿರೀಕ್ಷೆಯೊಡನೆ ನಾವು ಜೀವಿಸ್ಲಿಕ್ಕೆ ಆಗುವ ಹಾಗೆ ನಿನ್ನ ಆತ್ಮನ ಸಹಾಯದಿಂದ ಕರ್ತನೆ ನಮ್ಮನ್ನು ತುಂಬಿಸಿ ನಡೆಸ್ರಿ ಎಂಬುದಾಗಿ ಬೇಡ್ಕೊಳ್ತೇನಪ್ಪ. ವಿಶೇಷವಾಗಿ ಸ್ವಾಮಿ ನಮ್ಮ ಸಭೆಯನ್ನು ನಿನ್ನ ಕರಗಳು ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಸಭೆಯನ್ನು ನೀವು ಆಶೀರ್ವದಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಸಭೆಯನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಸಭಾಪಾಲಕರನ್ನು, ಸಭಾಪಾಲನಾ ಸಮಿತಿಯನ್ನು ನೀನು ಕೂಡ ಆಶೀರ್ವದಿಸು. ತಂದೆ ಆದ ದೇವರೇ, ಸಭೆಯಲ್ಲಿ ಸ್ವಾಮಿ, ಸಭೆ ಕುಟುಂಬದಲ್ಲಿ ಕರ್ತನೆ ನಿನ್ನ ಪ್ರೀತಿ ಅನ್ಯೋನ್ಯತೆ ಐಕ್ಯತೆಗಳಿರುವಂತೆ ಸಹಾಯ ಮಾಡು. ಆತ್ಮಿಕವಾಗಿ ಕರ್ತನೆ ನಮ್ಮ ಸಭೆಯು ಬಲ ಹೊಂದುವಂತೆ ನೀನು ಸಹಾಯ ಮಾಡ್ರಿ ಎಂಬುದಾಗಿ ಬೇಡ್ಕೊಳ್ತೇನಪ್ಪ. ನಮ್ಮೆಲ್ಲ ಸಭೆಯ ವೃದ್ಧ ತಂದೆ ತಾಯಿಗಳಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ವೃದ್ಧಾಪ್ಯದಲ್ಲಿ ನೀನೇ ಅವರನ್ನ ಆಧಾರನಾಗಿದ್ದುಕೊಂಡು ಅವರನ್ನು ಕೈ ಹಿಡಿದು ನಡೆಸು ಕರ್ತೇನೆ. ಎಲ್ಲ ಯವ್ವನ ಮಕ್ಕಳ ನಿನ್ನ ಮುಂದೆ ಜ್ಞಾಪ ಮಾಡ್ಕೊಳ್ತೇನೆ ಸ್ವಾಮಿ. ಯವ್ವನ ಕಾಲದಲ್ಲಿ ಕರ್ತನೆ ಸೃಷ್ಟಿಕರ್ತನನ್ನು ಸ್ಮರಿಸ್ರಿ ಎಂಬುದಾಗಿ ಹೇಳಿದಂಥ ತಂದೆ ಆದ ದೇವರೇ, ನಿನ್ನನ್ನು ಸ್ಮರಿಸುವಂಥ ಮಕ್ಕಳಾಗಿ ಜೀವಿಸ್ಲಿಕ್ಕೆ ಆಗುವ ಹಾಗೆ ನಿನ್ನ ಆತ್ಮನಿಂದ ತುಂಬಿಸು. ಎಲ್ಲ ಚಿಕ್ಕ ಮಕ್ಕಳನ್ನು ಕರ್ತನೆ ನಿನ್ನ ಮುಂದೆ ಜ್ಞಾಪ ಮಾಡ್ಕೊಳ್ತೇನಪ್ಪ. ಚಿಕ್ಕ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಅನೇಕ ಮಕ್ಕಳು ಕರ್ತನೆ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ ಸ್ವಾಮಿ. ಇನ್ನೂ ಅನೇಕ ಮಕ್ಕಳು ಸ್ವಾಮಿ ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದಾರೆ ಕರ್ತನೆ. ಅಂಥವರ ಮೇಲೆ ನಿನ್ನ ಕೃಪೆ ನಿನ್ನ ಕರುಣೆ ಇರಲಿ ಕರ್ತನೆ. ತಂದೆ ಆದೇವ್ರೆ, ಅವರಿಗೆ ಬೇಕಾಂತ ಪರಲೋಕದ ಜ್ಞಾನವನ್ನು ದಯಪಾಲಿಸಿ ನೀನು ಕಾಯ್ದು ಕಾಪಾಡು. ತಂದೆ ಆದೇವ್ರೆ, ನಿನ್ನ ಸೇವಕನ ನಿನ್ನ ಕರಗಳು ಒಪ್ಪಿಸ್ಕೊಡ್ತೇನಪ್ಪ. ಅವರು ಹೊತ್ತು ತಂದಂಥ ನಿನ್ನ ವಾಕ್ಯಗಳನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ.
ತಂದೆ ಆ ದೇವರೇ, ಅವರು ಬಿತ್ತುವಂಥ ವಾಕ್ಯಗಳು ಸ್ವಾಮಿ 100ರಷ್ಟು ಫಲ ಕೊಡಲಿಕ್ಕೆ ಆಗೋ ಹಾಗೆ ನೀನು ಸಹಾಯ ಮಾಡು. ಹೌದು ಕರ್ತನೆ, ಕೇಳುವಂಥ ಪ್ರತಿಯೊಂದು ಆತ್ಮಗಳು ಸ್ವಾಮಿ ಕಾರ್ಯ ಮಾಡಲಿ ಕರ್ತನೆ. ಪ್ರತಿಯೊಂದು ಆತ್ಮಗಳು ಕರ್ತನೆ ನಿನ್ನ ವಾಕ್ಯಾನುಸಾರವಾಗಿ ನಡೆದು ನಿನ್ನೊಟ್ಟಿಗೆ ಜೀವಿಸ್ಲಿಕ್ಕೆ ಆಗೋ ಹಾಗೆ ನೀನು ಕೃಪೆಯನ್ನು ಅನುಗ್ರಹಿಸು. ತಿರುಗಾರ್ತಿ ಸ್ವಾಮಿ, ಈ ಆರಾಧನೆಯ ಆದಿ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ನೀನು ಮಾತ್ರ ಮಹಿಮೆ ಹೊಂದಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ದೀನತೆಯಿಂದ ಬೇಡಿ ಹೊಂದಿದ್ದೇನೆ. ನಿನ್ನ ಘನವುಳ್ಳ ನಾಮಕ್ಕೂ ಈಗಲೂ ಯಾವಾಗಲೂ ನಿತ್ಯ ಕಾಲಕ್ಕೂ ಸ್ತುತಿ ಸ್ತೋತ್ರ ಉಂಟಾಗಲಿ. ಆಮೇನ್. ವೇದ ಪಾರಾಯಣ ಕೇಳುವಂಥ ಪೂರ್ವದಲ್ಲಿ ಹಾಡುವಂಥ ಸಂಕೀರ್ತನೆಗಳಲ್ಲಿ 67ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 67. ನೋಡಿ ಈಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ಮೊದಲಿನ 2 ಚರಣಗಳನ್ನು ಮಾತ್ರ ರಾಗ ಮಾಡೋಣ. ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ಕಾಯುವ ಶಿಲುಬೆ, ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ಪಾಪ ಬಂದಿಗ ನೋಡು ಬೇಗ ನೋಡು, ಪಾಪ ಬಂದಿಗ ನೋಡು ಬೇಗ ನೋಡು, ನಿನ್ನ ಶಾಪಗಳೆಲ್ಲವ ಓತನು ನೋಡು, ಓತನು ನೋಡು, ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ಯೇಸು ಪ್ರಾಣವ ಬೀಳೆ ಹೋಯ್ತು, ದೋಷ ಹೋಯ್ತು, ಯೇಸು ಪ್ರಾಣವ ಬೀಳೆ ಹೋಯ್ತು, ದೋಷ ಹೋಯ್ತು, ನಿನ್ನ ಸಾಸಿದರು ಪಾಪ ಹರಿಯುತ್ತ ಹೋಯ್ತು, ಹರಿಯುತ್ತ ಹೋಯ್ತು, ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ಯೇಸುಕ್ರಿಸ್ತನ ಶ್ರಮೆ, ಮರಣ ಮತ್ತು ಪುನರುತ್ಥಾನ ಧ್ಯಾನಗಳಲ್ಲಿ 29ನೇ ದಿನಕ್ಕೆ ನೇಮಕವಾದ ವೇದ ಪಾರಾಯಣದ ವಾಕ್ಯದ ಆದಿಕಾಂಡ 19ನೇ ಅಧ್ಯಾಯ 27ರಿಂದ 29ನೇ ವಚನ. ಆದಿಕಾಂಡ 19ನೇ ಅಧ್ಯಾಯ 27ರಿಂದ 29ನೇ ವಚನ. ಈತಲಾಗಿ ಅಬ್ರಹಾಮನು ಬೆಳಗ್ಗೆ ಎದ್ದು ತಾನು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದ ಸ್ಥಳಕ್ಕೆ ತಿರುಗಿ ಬಂದು ಸೊದೋಮ್ ಗೊಮೋರಗಳ ಕಡೆಗೆ ಆ ಎಲ್ಲ ಸೀಮೆಯ ಕಡೆಗೂ ನೋಡಿದಾಗ, ಅಯ್ಯೋ, ಆ ಪ್ರದೇಶದಿಂದ ಹೊಗೆಯು ಆವಿಗೆಯ ಹೊಗೆಯಂತೆ ಏರಿತು. ದೇವರು ಆ ಸೀಮೆಯ ಪಟ್ಟಗಳನ್ನು ನಾಶ ಮಾಡಿದಾಗ ಲೋಟನು ವಾಸವಾಗಿದ್ದ ಊರುಗಳನ್ನು ಕೆಡವಿದರು. ಅಬ್ರಹಾಮನನ್ನು ನೆನೆಸಿ ಲೋಟನನ್ನು ತಪ್ಪಿಸಿ ಕಾಪಾಡಿದನು ಎಂಬುದೇ. ಪ್ರಕಟಣೆ. ಕಳೆದ 3 ದಿನಗಳಿಂದ ನಮ್ಮ ಮಧ್ಯದಲ್ಲಿ ವಾಕ್ಯವ ಸಂದೇಶವನ್ನು ನೀಡಿದಂಥ ರೆವರೆಂಡ್ ಪೌಲ್ ಶಿಂದೆ ಅಯ್ಯನವರಿಗೆ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ಸಭೆಯೆಲ್ಲರ ತಮ್ಮರ ಪರವಾಗಿ ವಂದನೆಗಳನ್ನು ಸಲ್ಲಿಸುವುದಾಗಿದೆ. ನಾವು ತಂದಂಥ ಕಾಣಿಕೆಯನ್ನು ಕೂಡಿಸುವ ಹಾಗೆ ಹಾಡುವಂಥ ಸಂಕೀರ್ತನೆಗಳಲ್ಲಿ 73ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 73. ಅವಶ್ಯವಿದ್ದಷ್ಟು ಚರಣಗಳನ್ನು ಮಾತ್ರ ಹಾಕೋಣ. ಶಿಲುಬೆ ವಾರ್ತೆಯ ನಲವಿನಿಂದಲೇ ಇಳಿಯೊಳಾಲಿಸಿರಿ, ಶಿಲುಬೆ ವಾರ್ತೆಯ ನಲವಿನಿಂದಲೇ ಇಳಿಯೊಳಾಲಿಸಿ ಮಿತ್ರರೇ, ಶಿಲುಬೆಯೊಳು ನೆಲಸಿ ಹಾವು ದೇವನ ಬಲವು ಬಲವು
ವಾಸಿಗರ್ ಮೂಡ ಪಡವನ ಬಡಾಗತೆ ಕಣ ನಾಡಿನೊಳಗೆ ವಾಸಿಗರ್ ರೂಢಿಯಾಗಿಯೇ ಗೋಡು ವೇಳೆಯ ಜಾಡ ತೋರ್ಪುದಿಸಿಲು ಬೇಯು ರೂಢಿಯಾಗಿಯೇ ಗೋಡು ವೇಳೆಯ ಜಾಡ ತೋರ್ಪುದಿಸಿಲು ಬೇಯು ದೇವನ ಪ್ರೀತಿ ನೀತಿ ಸಂಗಮವು ಶಿಲುಬೆಯು ತುಂಗ ದೇವನ ಪ್ರೀತಿ ನೀತಿ ಸಂಗಮವು ಶಿಲುಬೆಯು ಆಂಗಿಸಿದ ಪಾಪ ಪೂರ್ಣ ಪಾಂಗಿಸಿದು ನೀ ಶಿಲುಬೆಯು ಆಂಗಿಸಿದ ಪಾಪವಾನು ಪೂರ್ಣ ಪಾಂಗಿಸಿದು ನೀ ಶಿಲುಬೆಯು ಆಂತರಂಗವು ಶಾಂತಿ ಕಾಂತಿಗಳ ತುದಿ ಆಂತರಂಗವು ಶಾಂತಿ ಕಾಂತಿ ಕ್ಲಾಂತು ಸಂತಸಗೊಳ್ಳಲು ಇಂದು ಸ್ವಾಮಿಯ ಪುಣ್ಯ ಮಾರ್ಗವೇ ಅಂತಃಕರಣದ ಶಿಲುಬೆಯು ಇಂದು ಸ್ವಾಮಿಯ ಪುಣ್ಯ ಮಾರ್ಗವೇ ಅಂತಃಕರಣದ ಶಿಲುಬೆಯು ಇಂಥ ಶಿಲುಬೆಯ ಮೇಲೆ ತೂಗುತ್ತ ಚಿಂತ ಭಾರವ ತಾಳುತ್ತ ಇಂಥ ಶಿಲುಬೆಯ ಮೇಲೆ ತೂಗುತ್ತ ಚಿಂತ ಭಾರವ ತಾಳುತ್ತ ನಿಂತು ಶ್ರಮವನ್ನು ಸಹಿಸುತ್ತಿರುವವನೆಂತ ಮಿತ್ರನು ಹರಿಗಿರಿ ನಿಂತು ಶ್ರಮವನ್ನು ಸಹಿಸುತ್ತಿರುವವನೆಂತ ಮಿತ್ರನು ಹರಿಗಿರಿ ಈ ಕಾಣಿಕೆಗಳನ್ನು ದೇವರ ಸೇವೆಗೆ ಒಪ್ಪಿಸಿಕೊಟ್ಟು ಆತನ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ತಲೆಬಾಗಿ ಪ್ರಾರ್ಥಿಸೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುತ್ತಾ ಬಂದಿರುವ ನಂಬಿಗಸ್ತನಾದ ಯೇಸು ಸ್ವಾಮಿಯೇ, ನೀನು ಒಳ್ಳೆಯವನು, ನಮ್ಮೆಲ್ಲರ ಜೀವನಕ್ಕೆ ಒಳ್ಳೆಯದನ್ನೇ ಬಯಸುವವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದೆ. ಆ ನಿನ್ನ ಒಳ್ಳೆಯತನವನ್ನೇ ಸ್ವಾಮಿ ನಂಬಿ ಭರವಸೆಯೊಂದಿಗೆ ನಾವು ಕೂಡ ನಿನ್ನ ಹಾಗೆ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಪ್ರಯತ್ನ ಪಡುವವರಾಗಿದ್ದೇವೆ. ದೇವರೇ, ನಮ್ಮ ರಕ್ಷಕನಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದು ಯಜ್ಞದ ಕುರಿಯಾಗಿ ತನ್ನನ್ನೇ ಅರ್ಪಿಸಿಕೊಂಡು ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದನಲ್ಲ ಎಂಬುದನ್ನು ನೆನೆಸಿಕೊಳ್ಳುವಾಗ ಆ ಪ್ರೀತಿಗೆ ನಾವು ಬದಲಾಗಿ ಏನೂ ಕೊಡಲಾರೆವು. ನಮ್ಮ ತನು ಮನ ಧನ ಎಲ್ಲವೂ ನಿನ್ನವೇ. ಈ ದಿವಸ ನಿನ್ನ ಸೇವಾ ಅಭಿವೃದ್ಧಿಯಾಗುವುದಕ್ಕೋಸ್ಕರವಾಗಿ ಪ್ರೀತಿಯಿಂದ ನೀ ಮಾಡಿರುವ ಆಶೀರ್ವಾದಗಳನ್ನು ನೆನಪಿಗೆ ತಂದುಕೊಂಡು ದೇವರೇ, ನೀನು ಕೊಟ್ಟದರಲ್ಲಿಯೇ ನಿನ್ನ ಸೇವೆಗಾಗಿ ಸ್ವಲ್ಪವಾಗಿ ತಂದಿದ್ದೇವೆ. ಈ ಕಾಣಿಕೆಗಳನ್ನು ಆಶೀರ್ವದಿಸಿ ಪ್ರತಿಯೊಂದು ರೂಪಾಯಿಯೂ ನಿನ್ನ ಸೇವೆಯಲ್ಲಿ ವಿನಿಯೋಗವಾಗಲಿ. ಕೊಟ್ಟಂಥ ಎಲ್ಲ ನಿನ್ನ ಮಕ್ಕಳ ಕೈಗಳಿಗೆ ಆಶೀರ್ವಾದವಾಗಲಿ. ಅವರ ಇಷ್ಟಾರ್ಥಗಳನ್ನು ಈಡೇರಿಸು. ಈ ಕಾಣಿಕೆ ಚೀಲದಲ್ಲಿ ದೇವರೇ, ಅವರು ಕಾಣಿಕೆಗಳನ್ನು ಮಾತ್ರವಲ್ಲ, ತಮ್ಮ ಕೃತಜ್ಞತೆಗಳನ್ನು, ಪ್ರಾರ್ಥನೆಯ ಬೇಡಿಕೆಗಳನ್ನು ಹಾಕಿದ್ದಾರೆ. ಸ್ವೀಕರಿಸಿ. ಯಾರ್ಯಾರ ಜೀವನದಲ್ಲಿ ಏನೇನೋ ಅಗತ್ಯವಿದೆಯೋ ನಿನ್ನ ಚಿತ್ತಾನುಸಾರವಾಗಿ ಅನುಗ್ರಹಿಸಿ ಅವರನ್ನ ಸಂತೃಪ್ತಿಪಡಿಸಿ. ಕರ್ತನೆ, ಆರ್ಥಿಕವಾಗಿ ಸಬಲತೆಯನ್ನು ಅನುಗ್ರಹಿಸು. ಆ ಮೂಲಕ ನಿನ್ನ ಸೇವೆಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ಕೊಡುವಷ್ಟು ಶಕ್ತಿ, ತ್ರಾಣ, ಉತ್ಸಾಹ, ಪ್ರೇರಣೆ ನಮ್ಮೆಲ್ಲರಿಗೂ ದಯಪಾಲಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ವಾಕ್ಯ ಸಂದೇಶವನ್ನು ಕೇಳುವಂಥ ಪೂರ್ವದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 85ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 85, ಅನಂತ ಕಾಲ ಸ್ಥಾನ ನಾ ಮಾಡಿದ ಹಾಗೂ ಧ್ಯಾನ ಅತೃಪ್ತಿ ಸರ್ವದಾ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಮತ್ತೊಂದು ಆವರ್ತಿ ಮರಿಯಳ ಹಾಗೆ ನಿನ್ನ ಪಾದದ ಅಡಿಯಲ್ಲಿ ಕುಳಿತಿದ್ದೇವೆ. ನಿನ್ನನ್ನೇ ದೃಷ್ಟಿಸುತ್ತಿದ್ದೇವೆ. ನಿನ್ನ ಸ್ವರವನ್ನು, ನೀನು ಮಾಡುವ ಉಪದೇಶವನ್ನು ಕೇಳುವುದಕ್ಕೆ ತವಕಿಸುತ್ತಿದ್ದೇವೆ. ಕರ್ತನೇ, ಪರಿಶುದ್ಧಾತ್ಮನಾಗಿ ನಮ್ಮ ಮಧ್ಯದಲ್ಲಿರುವ ಆತನೇ, ನಿನ್ನ ಪ್ರೀತಿಯ ಸ್ವರವನ್ನು ನಾವು ಆಲಿಸುವುದಲ್ಲದೆ ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ಈಡೇರಿಸುವವರಾಗಿ ನೀ ಕೊಡುವ ವಾಕ್ಯಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೃಪೆ ನೀನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದಯವಿಟ್ಟು ಕುಳಿತುಕೊಳ್ಳ್ರಿ. ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಶ್ರೀ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 20ರಿಂದ 24 ವಚನಗಳನ್ನು ಓದಿಕೊಳ್ಳೋಣ. ಶ್ರೀ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 20ರಿಂದ 24ರವರೆಗೆ. ಆಗ ಆತನು ತನ್ನ ಮಹತ್ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು. ಹೇಗೆಂದರೆ, ಅಯ್ಯೋ ಖುರಾಜಿನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಎಲ್ಲಾ ಕಪೆರ್ನೌಮೇ, ನೀನು ಪರಲೋಕಕ್ಕೆ ಏರಿಸಲ್ಪಡುವೆಯಾ, ಪಾತಾಳಕ್ಕೆ ಇಳಿಯುವಿ. ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸೊದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೊದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಪ್ರೀತಿಯ ದೇವಜನರೇ, ಕಳೆದ 3 ದಿವಸಗಳಿಂದ ನಿಮ್ಮೊಟ್ಟಿಗೆ ಈ ಶಿಲುಬೆಯ ಧ್ಯಾನದಲ್ಲಿ ಕುಟುಂಬವಾಗಿ ನಾವು ಪಾಲು ತೆಗೆದುಕೊಳ್ಳುವಂತೆ ದೇವರು ಸಹಾಯ ಮಾಡಿದ. ಅದರೊಟ್ಟಿಗೆ ದೇವರ ವಾಕ್ಯ ಧ್ಯಾನದಲ್ಲಿ ನಿಮ್ಮನ್ನ ಈ 3 ದಿವಸಗಳು ನಡೆಸುವಂತೆ ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿದ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿಯ ಸದಸ್ಯರುಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಹಾಗೂ ಸಭೆಯಾಗಿ ನೀವು ಉತ್ಸಾಹದಿಂದ ಬೆಳಗಿನ ಆರಾಧನೆಯಲ್ಲಿಯೂ ಸಾಯಂಕಾಲದ ಆರಾಧನೆಯಲ್ಲಿಯೂ ಸೇರಿ ಬಂದು ನಮ್ಮೊಂದಿಗೆ ದೇವರ ವಾಕ್ಯ ಧ್ಯಾನ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಧ್ಯಾನ ಮಾಡುವುದಕ್ಕಾಗಿ ಈ ದಿವಸದ ಸಂಗತಿ ಕ್ರೂಜಿತನನ್ನು ತಿರಸ್ಕರಿಸಿದ ಕಪೆರ್ನೌಮ್ ಎಂಬುದಾಗಿ ಕೊಟ್ಟಿದ್ದಾರೆ. ಕ್ರೂಜಿತನನ್ನು ತಿರಸ್ಕರಿಸಿದ ಕಪೆರ್ನೌಮ್ ಎಂಬ ಒಂದು ಪ್ರಸ್ತಾಪದ ಮೇಲೆ
ದೇವರ ವಾಕ್ಯವನ್ನು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡೋಣ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದ ಆರಂಭದ ವಚನಗಳಲ್ಲಿ ಸೆರೆಯಲ್ಲಿದ್ದ ಸ್ನಾನಿಕನಾದ ಯೋಹಾನನು ತನ್ನ ಶಿಷ್ಯರನ್ನ ಯೇಸುವಿನ ಬಳಿಗೆ ಕಳುಹಿಸಿ, ಬರಬೇಕಾದ ಮೆಸ್ಸಿಯನು ನೀನೋ, ನಾವು ಬೇರೊಬ್ಬನನ್ನ ಎದುರು ನೋಡಬೇಕೋ ಎಂಬುದಾಗಿ ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ. ಈ ಪ್ರಶ್ನೆಗೆ ಕಾರಣ ಏನು? ಒಂದು ಕಡೆ ಯೋಹಾನನು ಯೇಸುಸ್ವಾಮಿಯ ಬರುವಿಕೆಯನ್ನ ಸಂದೇಹಪಟ್ಟನೋ, ಯೇಸುಸ್ವಾಮಿ ಮೆಸ್ಸಿಯನಿರ್ಲಿಕ್ಕಿಲ್ಲ ಎಂಬುದಾಗಿ ಅವನ ಮನಸ್ಸು ಹೇಳಿತೋ ಗೊತ್ತಿಲ್ಲ. ಹಾಗೆಯೇ ಇನ್ನೊಂದು ಕಡೆ ಯೋಚನೆ ಮಾಡಿದರೆ, ತನ್ನನ್ನು ಹಿಂಬಾಲಿಸುತ್ತಿದ್ದ ಶಿಷ್ಯರು ಯೇಸುವಿನ ಕಡೆಗೆ ಸ್ವತಃ ಹೋಗಿ ಅವರಿಗೆ ಬಂದಂಥ ಸಂದೇಹವನ್ನು ಅವರೇ ಕೇಳಿ ನೇರವಾಗಿ ತಿಳ್ಕೊಳ್ಳಲಿ ಎಂಬುದಾಗಿ ಆಲೋಚಿಸಿ ಈ ಶಿಷ್ಯರನ್ನ ಕಳುಹಿಸಿದನು. ಅಥವಾ ಶಿಷ್ಯರೇ ಈ ಪ್ರಶ್ನೆಯನ್ನ ಯೋಹಾನನಿಗೆ ಕೇಳಿ, ನೀನು ಸ್ನಾನ ಮಾಡಿಸುತ್ತಿದ್ದಾಗ ಆ ಯೇಸುವನ್ನ ನೋಡಿ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪಗಳನ್ನ ಹೊತ್ತುಕೊಂಡು ಹೋಗುವುದು ಎಂಬುದಾಗಿ ಹೇಳಿದ್ದೀಯಲ್ಲ, ಆ ಯೇಸುಸ್ವಾಮಿ ಅಂಥದ್ದೇನು ನಾವು ಆತನಲ್ಲಿ ಕಾಣುತ್ತಿಲ್ಲ. ಯಜ್ಞದ ಕುರಿಯ ಹಾಗೆ ಆತನು ತನ್ನ ಪ್ರಾಣವನ್ನ ಈಡುಕೊಡುವಂತ ಕಾರ್ಯ ನಡೆಯುತ್ತಾ ಇಲ್ಲ. ನೀನು ಆದರೂ ಸೆರೆಯಲ್ಲಿ ಬಿದ್ದಿದ್ದೀಯಾ? ನೀನು ಸೆರೆಯಲ್ಲಿ ಬಿದ್ದಂದಿನಿಂದ ಯೇಸು ಸೇವೆಯನ್ನ ಆರಂಭ ಮಾಡಿದ್ದಾರೆ ಎಂಬುದಾಗಿ ಕೇಳಿದ್ದೇವೆ. ಆದರೆ ಎಲ್ಲಿಯೂ ಕೂಡ ಆತನು ನಾನು ಯಜ್ಞದ ಕುರಿ, ನಾನು ಮನುಷ್ಯರೆಲ್ಲರಿಗೋಸ್ಕರ ಪ್ರಾಣ ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬಿತ್ಯಾದಿ ಸಂಗತಿಗಳನ್ನು ಬಹಿರಂಗವಾಗಿ ಹೇಳುತ್ತಿಲ್ಲ. ಜನರು ಆತನನ್ನ ಕೊಲ್ಲುವುದಕ್ಕೆ ನೋಡುತ್ತಿದ್ದಾರೆ ಎಂಬ ಒಂದು ಸುದ್ದಿ ಇದೆ. ಆದರೆ ಯೇಸುಸ್ವಾಮಿ ಆ ಸುದ್ದಿಯನ್ನು ಕೇಳಿ ಆ ಸ್ಥಳಕ್ಕೆ ಹೋಗುತ್ತಿಲ್ಲ. ಭಯಪಟ್ಟವನ ಹಾಗೆ ಅಲ್ಲಿಯೇ ಕಪೆರ್ನೌಮಿನಲ್ಲಿಯೇ ಗಲಿಲಾಯದ ಜಿಲ್ಲೆಯಲ್ಲೇ ಉಳ್ಕೊಂಡಿದ್ದಾನೆ. ಯೂದಾಯಕ್ಕೆ ಹೋಗುತ್ತಿಲ್ಲ. ಆತನ ತಮ್ಮಂದಿರು ಕೂಡ ನೀನು ಇಲ್ಲಿಯೇ ಉಪದೇಶ ಮಾಡಿಕೊಂಡಿರುವುದಲ್ಲ, ನೀನು ಯೂದಾಯಕ್ಕೆ ಹೋಗು ಎಂಬುದಾಗಿ ನಯವಾಗಿ ಆತನನ್ನ ತಿರಸ್ಕರಿಸಿ ದೂರ ಮಾಡುತ್ತಿದ್ದಾರೆ. ಹಾಗಾಗಿ ಆತನು ಬರಬೇಕಾದ ಮೆಸ್ಸಿಯನು ಹೌದೋ ಅಲ್ಲವೋ? ಯೋಹಾನನಿಗೆ ನನ್ನ ಪ್ರಕಾರ ಸ್ಪಷ್ಟತೆ ಇದೆ. ಯೇಸುಸ್ವಾಮಿಯ ಕುರಿತಾಗಿ ಆತನು ಸ್ಪಷ್ಟವಾಗಿ ಹೇಳಿದ್ದಾನೆ, ಆಗೋ ದೇವರು ನೇಮಿಸಿದ ಕುರಿಮರಿ ಲೋಕದ ಪಾಪ ನಿವಾರಣೆ ಮಾಡುವುದಕ್ಕಾಗಿ ಬಂದಿದ್ದಾನೆಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ. ನನಗನ್ನಿಸ್ತದೆ ಈ ಪ್ರಶ್ನೆ, ನೀನು ಬರಬೇಕಾದ ಮೆಸ್ಸಿಯನು ಅಥವಾ ಬೇರೆಯವರನ್ನ ನೋಡಬೇಕು ಎಂಬ ಪ್ರಶ್ನೆ ತನ್ನ ಸ್ವಂತ ಪ್ರಶ್ನೆ ಆಗಿಲ್ಲ, ಹಿಂಬಾಲಿಸುತ್ತಿದ್ದ ಆತನ ಶಿಷ್ಯರಿಗೆ ಬಂದಂಥ ಪ್ರಶ್ನೆ. ಯಾಕಂದ್ರೆ ಸ್ನಾನಿಕನಾದ ಯೋಹಾನನಿಗೆ ಒಂದು ಸ್ಪಷ್ಟತೆ ಇತ್ತು. ಯೇಸುಸ್ವಾಮಿ ಕೇವಲ ನಮ್ಮ ಪ್ಯಾಲೆಸ್ತೈನ್ ದೇಶವನ್ನ, ನಮ್ಮ ಇಸ್ರಾಯೇಲ್ ದೇಶವನ್ನ ರೋಮನ್ನರ ಆಳ್ವಿಕೆಯಿಂದ ಯುದ್ಧ ಮಾಡಿ ಆದರೂ ಬಿಡುಗಡೆ ಮಾಡಿ ನಮ್ಮದೇ ಆದ ಸರ್ಕಾರವನ್ನ ಸೃಷ್ಟಿಸಿ ನಾವು ಸ್ವತಂತ್ರವಾಗಿ ಜೀವನ ಮಾಡುವ ಹಾಗೆ ಆತನು ಒಬ್ಬ ರಾಜನ ಹಾಗೆ ಕಾರ್ಯ ಮಾಡುತ್ತಾನೆ ಎಂಬುದಾಗಿ ನೆನೆಸಿದ್ರು. ಈ ಒಂದು ವಿಷಯಕ್ಕನುಗುಣವಾಗಿ ಶಿಷ್ಯರು ಪದೇ ಪದೇ ಸ್ನಾನಿಕನಾದ ಯೋಹಾನನ ಜೊತೆ ಚರ್ಚೆ ಮಾಡಿರಬಹುದು. ಅವನ ಬಗ್ಗೆ ನೀನು ಹೇಳಿದ್ದಿ, ಆದರೆ ಅವನು ಆ ಥರ ನಡೆಯುತ್ತಿಲ್ಲ, ಎಲ್ಲಿಯೂ ಕೋಪ ಮಾಡಿಕೊಳ್ಳುತ್ತಿಲ್ಲ, ಬದಲಾಗಿ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ಕೊಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಂದು ಮೈಲಿ ಬಾ ಎಂಬುದಾಗಿ ಹೇಳಿದರೆ ಇನ್ನೊಂದು ಮೈಲಿ ಹೋಗು ಎಂಬುದಾಗಿ ಬೋಧಿಸ್ತಾ ಇದ್ದಾನೆ. ಆತನನ್ನ ಹೇಗೆ ನಾವು ಮೆಸ್ಸಿಯ, ಅಭಿಷೇಕಿಸಲ್ಪಟ್ಟವ, ನಮ್ಮ ಪರವಾಗಿ ನಿಂತು ನಮ್ಮ ದೇಶವನ್ನ ಸ್ವತಂತ್ರಪಡಿಸುವವ ಎಂದು ನಂಬಬೇಕು ಎನ್ನುವ ಈ ಪ್ರಶ್ನೆ ಅವರಿಗೆ ಬಂದಿದೆ. ಆದುದರಿಂದ ಯೋಹಾನನ ಹತ್ರ ಅವರು ಕೇಳ್ತಾ ಇದ್ದಾರೆ, ನಿಜವಾದ ಮೆಸ್ಸಿಯರು ಆತನು ಬೇರೆ ಯಾರಾದರೂ ಇರಬಹುದೋ ಎಂಬುದಾಗಿ. ಅದಕ್ಕೆ ಯೋಹಾನನು ಮನಸ್ಸು ಮಾಡಿದರೆ ತಾನೇ ಉತ್ತರ ಕೊಡಬಹುದಿತ್ತು. ಇಲ್ಲ, ಅವನು ನಿಜವಾಗಿ ಮೆಸ್ಸಿಯನೇ, ಲೋಕದ ಪಾಪ ಪರಿಹಾರಕ್ಕಾಗಿ ಬಂದಿದ್ದಾನೆ, ಆತನ ಸಮಯ ಬರಲಿ,
ಬಂದಾಗ ಎಲ್ಲವೂ ನಿಮಗೆ ಗೊತ್ತಾಗ್ತದೆ, ಅಲ್ಲಿಯವರೆಗೆ ನೀವು ಕಾಯಿರಿ ಎಂಬುದಾಗಿ ಒಂದು ಉತ್ತರವನ್ನ ಕೊಡಬಹುದಾಗಿತ್ತು. ಆದರೆ ಆತನು ಆ ವಿಷಯಕ್ಕೆ ಕೈ ಹಾಕದೆ ಅವರನ್ನು ನೇರವಾಗಿ ಯೇಸು ಸ್ವಾಮಿಯ ಬಳಿಗೆ ಕಳಿಸಿಕೊಡ್ತಾ ಇದ್ದಾನೆ. ನನ್ನ ಹೆಸರು ಹೇಳ್ರಿ, ನಾನೇ ಪ್ರಶ್ನೆ ಮಾಡಿದೆ ಎಂಬುದಾಗಿ ನೀವು ಹೇಳಿ ಎಂಬುದಾಗಿ ಹೇಳಿರ್ಲಿಕ್ಕೆ ಸಾಕು ಎಂಬುದಾಗಿ ನನಗೆ ಅನ್ನಿಸ್ತದೆ. ಈ ಪ್ರಶ್ನೆಗೆ ಯೇಸು ಸ್ವಾಮಿ ನೇರವಾಗಿ ಉತ್ತರ ಕೊಡಲಿಲ್ಲ. ಹೌದು, ನಾನೇ ಮೆಸ್ಸಿಯ, ಇನ್ನು ಸ್ವಲ್ಪ ದಿವಸದಲ್ಲಿ ನೋಡ್ರಿ ಏನಾಗತ್ತೆ, ಕಾಯಿರಿ, ಯಾರಿಗೂ ಹೇಳಬೇಡ್ರಿ, ಅದು ದೊಡ್ಡ ಟಾಪ್ ಸೀಕ್ರೆಟ್, ಅದು ಸುಮ್ಮನೆ ಒಬ್ಬರಿಂದೊಬ್ಬರಿಗೆ ಸುದ್ದಿ ಹೋಗಿ ಏನೇನೋ ಆಗತ್ತೆ, ಆದ್ದರಿಂದ ನೀವು ಮನಸ್ಸಲ್ಲಿ ಇಟ್ಕೊಳ್ರಿ, ತಕ್ಷಣವೇ ಆಗದಿದ್ರೂ ನಾನು ಇನ್ನೂ ಕೆಲವೇ ಸಮಯದಲ್ಲಿ ಈ ದೇಶವನ್ನ ಸ್ವತಂತ್ರಗೊಳಿಸ್ತೇನೆ, ಹಾಗೆ ಹೀಗೆ ಎಂಬುದಾಗಿ ಹೇಳಿ ಕಳುಹಿಸಬಹುದಾಗಿತ್ತು. ಆದರೆ ಯೇಸು ಸ್ವಾಮಿ ಅದು ಆತನ ಉದ್ದೇಶವೂ ಆಗಿರಲಿಲ್ಲ. ಹಾಗಾಗಿ ಆತನ ಉತ್ತರ ಹೇಗಿದೆ ಎಂಬುದಾಗಿ ನೀವು ಕೇಳಿದರೆ, ಅವರು ಸ್ನಾನಿಕನಾದ ಯೋಹಾನನ ಶಿಷ್ಯರೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾನೆ. ಕುರುಡರಿಗೆ ಕಣ್ಣು ಬರ್ತವೆ, ಕುಂಟರಿಗೆ ಕಾಲು ಬರ್ತವೆ, ಕುಷ್ಠರೋಗಿಗಳು ಸ್ವಸ್ಥರಾಗ್ತಾರೆ, ಕಿವುಡರಿಗೆ ಕಿವಿ ಬರ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡ್ತದೆ. ನೀವು ಹೋಗಿ ಕಂಡಿದ್ದನ್ನು ಕೇಳಿದ್ದನ್ನು ನಿಮ್ಮ ಗುರುವಿಗೆ ಹೇಳಿರಿ ಎಂಬುದಾಗಿ. ಇದರ ಅರ್ಥ ಏನಂದ್ರೆ, ಈಗ ಯೋಹಾನನ ಶಿಷ್ಯರು ಆ ಪ್ರಶ್ನೆಗೆ ಉತ್ತರವನ್ನ ಜನರಲ್ಲಿಯೇ ಹುಡುಕಬೇಕು. ಯಾರಿಗೆ ಸ್ವಸ್ಥ ಆಗಿದೆ, ಯಾರಿಗೆ ಬಿಡುಗಡೆ ಆಗಿದೆ, ಯಾರು ಸತ್ತಿಂದ ಎದ್ದು ಬಂದಿದ್ದಾರೆ, ಈ ಮಾಹಿತಿಯನ್ನ ಅವರೇ ಸಂಗ್ರಹಿಸಬೇಕು. ಹಾಗಾಗಿ ಜನರ ಮಧ್ಯದಲ್ಲಿ ಹೋಗಿ ಅವರು ಯೇಸು ಸ್ವಾಮಿ ನಿಮಗೇನು ಸಹಾಯ ಮಾಡಿದ, ನಿಮಗೇನು ಉಪಕಾರ ಮಾಡಿದ, ನಿಮ್ಮ ಜೀವನದಲ್ಲಿ ಏನು ಮಾಡಿದ ಎಂಬುದಾಗಿ ಅವರೇ ಕೇಳಿ ಕೇಳಿ ದಾರಿಯುದ್ದಕ್ಕೂ ಕೇಳುತ್ತಾ ಹೋಗಿ ಕೊನೆಗೆ ಅವರ ಅನುಭವಗಳನ್ನು, ಕಣ್ಣಾರೆ ಕಂಡದ್ದನ್ನ, ಕಿವಿಯಾರೆ ಕೇಳಿದ್ದನ್ನ ಸ್ನಾನಿಕನಾದ ಯೋಹಾನನಿಗೆ ಹೇಳಬೇಕು. ಆದರೆ ದಾರಿಯಲ್ಲಿ ಇವರು ಹೋಗುವಾಗ ಸಿಕ್ಕ ಎಲ್ಲ ಮಾಹಿತಿಗಳು ಅವರು ಸಂಗ್ರಹಿಸಿದ್ದಾರೆ. ಮುಂದೆ ಏನಾಯಿತು ಎಂಬುದರ ಕುರಿತಾಗಿ ಅಲ್ಲಿ ವಿಚಾರಗಳಿಲ್ಲ. ಆದರೆ ಯೇಸು ಸ್ವಾಮಿ ತನ್ನನ್ನು ಹಿಂಬಾಲಿಸುತ್ತಿದ್ದ ಶಿಷ್ಯರೊಂದಿಗೆ ಆತನು ಕೆಲವೊಂದು ವಿಷಯಗಳನ್ನು ಮಾತಾಡುತ್ತಾ ಬಂದಿದ್ದಾನೆ. ಅವರು ಅಂದುಕೊಂಡಿದ್ದಾರೆ, ನಯವಾದ ಉಡುಪನ್ನು ಧರಿಸಿಕೊಂಡು ಬಲಿಷ್ಠನಾದ ಒಬ್ಬ ವ್ಯಕ್ತಿಯಾಗಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಯುದ್ಧ ಮಾಡುವಂಥ ಮೆಸ್ಸಿಯನನ್ನು ಅವರು ನೋಡುವುದಕ್ಕೆ ಬಂದಿದ್ದಾರೆ. ಆದರೆ ನಾನು ಬಂದಿರುವಂಥ ವಿಚಾರ ಬೇರೆ ಎಂಬುದಾಗಿ ಈ 19ನೇ ವಚನದವರೆಗೆ ಮಾತಾಡಿದ್ದಾರೆ. ಇದಾದ ನಂತರ ಯೇಸು ಸ್ವಾಮಿ ಕೆಲವೊಂದು ಪಟ್ಟಣಗಳ ಹೆಸರುಗಳನ್ನು ತೆಗೆದುಕೊಂಡು ಆ ಪಟ್ಟಣಗಳನ್ನು ಗದರಿಸ್ತಾ ಇದ್ದಾರೆ. ಯಾಕೆ ಗದರಿಸ್ತಾ ಇದ್ದಾನಂದ್ರೆ, ನನಗನ್ನಿಸ್ತದೆ ಈ ಶಿಷ್ಯರು, ಯೋಹಾನನ ಶಿಷ್ಯರು ಹೋಗಿ ಕೇಳುವಾಗ ಕೆಲವರು ತಪ್ಪು ಮಾಹಿತಿಗಳನ್ನು ಕೊಡುವವರು ಆಗಿರಬಹುದು. ದೆವ್ವ ಬಿಡಿಸಿದಾನ? ಹೌದು ಬಿಡಿಸಿದ್ದಾನೆ. ನಮ್ಮಲ್ಲಿ ಆ ಬೆಲ್ಜೆಬೂಲ ಅಂತ ಇದ್ದಾನಲ್ಲ, ಅವನ ಶಕ್ತಿ ಇವನಲ್ಲಿ ಬಂದಿರಬೇಕು. ಹಾಗಾಗಿ ಬೆಲ್ಜೆಬೂಲನ ಸಹಾಯದಿಂದ, ಅಂದ್ರೆ ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವಗಳನ್ನು ಬಿಡಿಸಿರಬಹುದು. ಅವರು ನೇರವಾಗಿ ಯೇಸು ಸ್ವಾಮಿ ಇದನ್ನು ಮಾಡಿದ್ದು ಎಂಬುದಾಗಿ ಹೇಳದೆ, ಅವರಲ್ಲಿ ಕೆಲವರು ವಿಶೇಷವಾಗಿ ಯೇಸು ಸ್ವಾಮಿನ ಮಾತಿನಲ್ಲಿ ಸಿಕ್ಕಿಸಬೇಕು, ತಪ್ಪು ಹುಡುಕಬೇಕೆನ್ನುವಂಥವರು ಯೇಸು ಸ್ವಾಮಿ ಮಾಡಿದ ಅದ್ಭುತ ಕಾರ್ಯಗಳ ಹಿಂದಿರುವ ಶಕ್ತಿ ಒಂದು ದುಷ್ಟ ಶಕ್ತಿ, ಒಂದು ಸ್ವಾರ್ಥ ಶಕ್ತಿ. ಆತನು ನಮ್ಮೆಲ್ಲರನ್ನ ಮರಳು ಮಾಡುವುದಕ್ಕಾಗಿ ಇಂಥ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ. ಆತನನ್ನ ಯಾರೂ ನಂಬುವಂಥದ್ದು ಅವಶ್ಯಕತೆ ಇಲ್ಲ. ಆತನು ನಿಜವಾಗಿಯೂ ಮೆಸ್ಸಿಯನೂ ಅಲ್ಲ, ಏನೂ ಅಲ್ಲ, ಕೇವಲ ಒಬ್ಬ ಬಡಗಿಯ ಮಗ. ಅವರ ತಂದೆ ಇಲ್ಲೇ ನಮ್ಮ ಮನೆಯಲ್ಲೇ, ನಮ್ಮ ಊರಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ, ಅವರ ತಮ್ಮಂದಿರು ಇಲ್ಲೇ ಇದ್ದಾರೆ, ತಾಯಿ ಇಲ್ಲೇ ಇದ್ದಾಳೆ, ಇತ್ಯಾದಿ ಇತ್ಯಾದಿ ಹೇಳಿ ಕೆಲವರ ಮನಸ್ಸನ್ನ ಅವರು ಕಲುಷಿತಗೊಳಿಸಿರಬಹುದು. ಹಾಗಾಗಿ ಯೇಸು ಸ್ವಾಮಿ ಆ ಎಲ್ಲ ವರದಿಗಳು ಯೇಸು ಸ್ವಾಮಿಗೆ ಮುಟ್ಟಿರಲಿಕ್ಕೆ ಸಾಕು. ಆದುದರಿಂದ ನಿಮ್ಮ ಪಟ್ಟಣಗಳಲ್ಲಿ ನಡೆದಂಥ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸಿ ನೀವು ದೇವರನ್ನ ನಂಬದೆ ಇನ್ನೂ ಸೈತಾನನೇ ಈ ಕಾರ್ಯಗಳನ್ನು ಮಾಡುತ್ತಿರುವ ಹಾಗೆ ನೀವು ಅಪಪ್ರಚಾರ ಮಾಡುತ್ತಿದ್ದೀರಿ. ನೀವು ಮಾಡುವ ಈ ಅಪಪ್ರಚಾರದಿಂದ ಅನೇಕ ಮುಗ್ಧ ಮನಸ್ಸುಗಳು,
ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಮುಗ್ಧವಾಗಿ ಹಿಂಬಾಲಿಸುವಂಥ ಜನರ ಹೃದಯದಲ್ಲಿಯೂ ಕೂಡ ನೀವು ಸಂಶಯವನ್ನ ಉಂಟು ಮಾಡುವವರಾಗಿದ್ದೀರಿ. ನಾವು ಅದ್ಭುತ ಮಾಡಿದ್ದು, ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಮ್ಮಲ್ಲಿ, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಪರಿಹಾರ ಕೊಟ್ಟದ್ದು ನೀವು ದೇವರ ಮಕ್ಕಳಾಗಿ ಬದುಕಲಿ ಎಂಬುದಾಗಿ. ಬದಲಾಗಿ ಇದು ಯಾವ ಶಕ್ತಿಯಿಂದ ಮಾಡುತ್ತಾನೆ, ಯಾವ ಮಂತ್ರದಿಂದ ಮಾಡುತ್ತಾನೆ, ಯಾವ ಬೆಲ್ಜೆಬೂಲ ಈತನ ಹಿಂದಿದ್ದಾನೆ ಎಂಬುದಾಗಿ ಕಂಡುಹಿಡಿಯುವುದಕ್ಕಾಗಿ ಅಲ್ಲ. ನಿಮ್ಮ ಜೀವನದಲ್ಲಿ ಕರ್ತನ ಆಶೀರ್ವಾದವಿದ್ದು ಇದು ದೇವರಿಂದ ಆದ ಕಾರ್ಯ. ಆ ಯೇಸು ಸ್ವಾಮಿ ನಮಗೆ ಬಿಡುಗಡೆ ಮಾಡಿದ್ದಾನೆ, ಆತನೇ ನಿಜವಾದ ಮೆಸ್ಸಿಯ ಎಂಬುದಾಗಿ ನೀವು ಲೋಕಕ್ಕೆಲ್ಲ ಸಾಕ್ಷಿ ಹೇಳುವವರಾಗಿರಬೇಕೆಂಬ ಉದ್ದೇಶವಿದ್ದರೆ ನೀವು ಮಾನಸಾಂತರ ಹೊಂದಲಿಲ್ಲ ಎಂಬುದಾಗಿ ಹೇಳಿ ಆ ಪಟ್ಟಣಗಳನ್ನು ಗದರಿಸಿದ್ದಾನೆ. ಅದರಲ್ಲಿ ಕಪೆರ್ನೌಮ್ ಪಟ್ಟಣ ಇದೆ, ಹಾಗೆ ಅದರ ಜೊತೆಗೆ ಕೊರಾಜಿನೆ, ಬೆತ್ಸಾಯಿದ ಎನ್ನುವಂಥ ಈ ಸಣ್ಣ ಸಣ್ಣ ಪಟ್ಟಣಗಳು ಕೂಡ ಇವೆ. ಈ ಪಟ್ಟಣಗಳನ್ನು ಉಲ್ಲೇಖಿಸುವಾಗ ಅಲ್ಲಿ ವಾಸಿಸುವ ಜನರು ಇಸ್ರಾಯೇಲರು, ಯಹೂದ್ಯರು. ಅವುಗಳನ್ನು ಬೇರೆ ಪಟ್ಟಣಗಳೊಂದಿಗೆ ಹೋಲಿಕೆ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ನಡೆದ ಅದ್ಭುತಗಳು ತೂರ್ ಸೀದೋನ ಪಟ್ಟಣಗಳಲ್ಲಿ ಆಗಲಿ, ಸೊದೋಮ್ ಗೊಮೋರ ಪಟ್ಟಣಗಳಲ್ಲಿ ಆಗಲಿ ಸಂಭವಿಸಿದ್ದರೆ ಅವರು ಆಗಲೇ ಪಶ್ಚಾತ್ತಾಪ ಪಡುತ್ತಿದ್ದರು, ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು, ದೇವರ ಮಕ್ಕಳಾಗುತ್ತಿದ್ದರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಈ ಒಂದು ಹಿನ್ನೆಲೆಯನ್ನ ಮನಸ್ಸಲ್ಲಿಟ್ಟುಕೊಂಡು ಈ ಊರುಗಳು ಅಲ್ಲಿ ಯೇಸು ಸ್ವಾಮಿ ನಿಜವಾಗಿಯೂ ಏನು ಬೋಧನೆ ಮಾಡ್ತಾ ಇದ್ದಾನೆ, ಅದರಿಂದ ನಾವು ತಿಳ್ಕೊಳ್ಳಬೇಕಾಗಿರುವಂಥ ವಿಚಾರಗಳೇನು ಎಂಬುದಾಗಿ ಒಂದಿಷ್ಟು ಸಮಯ ನಾವು ಧ್ಯಾನ ಮಾಡೋಣ. ಕಪೆರ್ನೌಮ್ ಅನ್ನುವಂಥ ಒಂದೇ ಹೆಸರನ್ನು ನಾವು ಉಲ್ಲೇಖಿಸುವುದು ಬೇಡ. ಕೊರಾಜಿನನ್ನು ತೆಗೆದುಕೊಳ್ಳೋಣ, ಬೆತ್ಸಾಯಿದನ್ನು ತೆಗೆದುಕೊಳ್ಳೋಣ. ಒಟ್ಟಾಗಿ ಆ ಪಟ್ಟಣಗಳಲ್ಲಿದ್ದಂತಹ ಜನರು, ಇನ್ನೂ ಸರಿಯಾಗಿ ಹೇಳಬೇಕಾದ್ರೆ ಇಡೀ ಇಸ್ರಾಯೇಲ್ ಜನರನ್ನೇ ನಾವು ಒಂದು ನಗರವಾಗಿ, ಒಂದು ಸಮುದಾಯವಾಗಿ ತೆಗೆದುಕೊಂಡು ಈ ಧ್ಯಾನ ಮುಂದುವರಿಸೋಣ. ಕಪೆರ್ನೌಮ್ ಆ ಹೆಸರಿನ ಅರ್ಥ ಗಲಿಬಿಲಿ, ಗೊಂದಲ, ಕನ್ಫ್ಯೂಷನ್ ಎಂಬುದಾಗಿ ಹೇಳ್ತಾರೆ ಬಹಳ. ಆಮೇಲೆ ಒಂದು ಕ್ರಮವಿಲ್ಲದೇ ಇರುವಂಥ ಸ್ಥಿತಿ. ಈಗ ಕೆಲವರ ಮನೆಗಳಲ್ಲಿ ವಸ್ತುಗಳು ಎಲ್ಲೆಂದರಲ್ಲಿ ಬಿದ್ದು ಅದು ಒಂಥರ ಕ್ರಮವಿಲ್ಲದ ಹಾಗೆ ಕಾಣಿಸ್ತದಲ್ಲ, ಆ ರೀತಿಯಾದಂಥ ಅರ್ಥವನ್ನು ಕೊಡುವಂಥದ್ದು ಈ ಕಪೆರ್ನೌಮ್ ಎನ್ನುವಂಥ ಪಟ್ಟಣದ ಹೆಸರು. ಇನ್ನೊಂದು ಇಬ್ರಿಯ ಭಾಷೆಯಲ್ಲಿ ಅದಕ್ಕೊಂದು ಅರ್ಥ ಇದೆ, ಕ್ಫಾರ್ ಮತ್ತು ನಹೂಮ್ ಎಂಬುದಾಗಿ. ಅಂದರೆ ಎ ವಿಲೇಜ್ ಆಫ್ ನಹೂಮ್, ನಹೂಮನ ಹಳ್ಳಿ ಅಥವಾ ಗ್ರಾಮ ಎಂಬುದಾಗಿ ಕರೀತಾರೆ. ಹಾಗೆಯೇ ಅದು ಸುಖವನ್ನ ಕೊಡುವ ಒಂದು ಸಣ್ಣ ಹಳ್ಳಿ ಎಂಬುದಾಗಿಯೂ ಕೂಡ ನಮಗೆ ಈ ವಾಕ್ಯದ ಅಥವಾ ಈ ಹಿನ್ನೆಲೆಯನ್ನು ನೋಡುವಾಗ ಗೊತ್ತಾಗ್ತದೆ. ಯೇಸು ಸ್ವಾಮಿ ತನ್ನ ಸೇವೆಯನ್ನ ಆರಂಭ ಮಾಡಿದ್ದು ಇದೇ ಕಪೆರ್ನೌಮ್ ಪಟ್ಟಣದಲ್ಲಿ. ನೀವು ಇದು ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯವನ್ನು ಓದಿದರೆ, 4ನೇ ಅಧ್ಯಾಯವನ್ನು ಓದಿದರೆ ಅಲ್ಲಿ 12ನೇ ವಚನದಿಂದ ಯೇಸು ಸ್ವಾಮಿ ಈ ಪಟ್ಟಣಕ್ಕೆ ಬಂದು ಇಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಆತನು ಜೀವಿಸ್ತಾ ಇದ್ದ ಎಂಬುದಾಗಿ ಬರೆದಿದೆ. 12ನೇ ವಚನ, ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೋನ್, ನೆಫ್ತಲೀಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು ಎಂಬುದಾಗಿ ಬರೆದಿದೆ. ಯೇಸು ಸ್ವಾಮಿ ಶಿಶುವಾಗಿದ್ದಾಗ ಐಗುಪ್ತದಿಂದ ಬಂದು ನಜರೇತ್ ಎಂಬ ಪಟ್ಟಣದಲ್ಲಿ ಅವರು ವಾಸವಾಗಿದ್ದರು. ಅಲ್ಲಿಂದ ಆತನು ಯೆರೂಸಲೇಮಿನ ಪಸ್ಕ ಹಬ್ಬದ ಜಾತ್ರೆಗೆ ಹೋಗುವ ಬರುವ ಕಾರ್ಯ ನಡೀತಾ ಇತ್ತು. ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ, ಅವರ ತಂದೆಯ ಸ್ಥಾನದಲ್ಲಿದ್ದಂಥ ಯೋಸೇಫ ಬೇಗನೆ ಮರಣ ಹೊಂದಿರಬಹುದು. ಹಾಗಾಗಿ ಸುವಾರ್ತೆಗಳಲ್ಲಿ ಯೋಸೇಫನ ಬಗ್ಗೆ ನಾವು ಎಲ್ಲಿ ಓದೋದಿಲ್ಲ. ಮರಿಯಳು ಅಲ್ಲಲ್ಲಿ ಕಾಣಿಸಿಕೊಂಡ್ರೆ ಯೋಸೇಫನ ಬಗ್ಗೆ ಏನು ಅಷ್ಟು ವಿಚಾರಗಳು ದೊರೆಯೋದಿಲ್ಲ. ಆತನು ಹುಟ್ಟಿದಾಗ ಯೋಸೇಫನ ಪಾತ್ರ, ಆತನ ನಜರೇತಿಗೆ ತರುವ ತನಕ ಅಲ್ಲಿ ಕೆಲಸ ಮಾಡಿಕೊಂಡು
ಯೇಸು ಅವನಿಗೆ ಅಧೀನನಾಗಿದ್ದನು ಎಂಬುದಾಗಿ ಹೇಳ್ತಾರೆ. ಮುಂದೇನಾಯಿತು ಯೋಸೇಫನ ವಿಚಾರವಾಗಿ ಇಲ್ಲ, ಮೋಸ್ಟ್ಲಿ ಅವರು ಬೇಗನೆ ಮೃತ್ಯು ಹೊಂದಿರಬಹುದು ಎಂಬುದಾಗಿ ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ಅವರು ಗಲಿಲಾಯ ಜಿಲ್ಲೆಯಲ್ಲಿ ನಜರೇತ್ ಊರನ್ನ ಬಿಟ್ಟು ಅವರು ಈ ಕಪೆರ್ನೌಮಿಗೆ ಬರ್ತಾರೆ. ನಜರೇತಿಗೆ ಎಲ್ಲಿ ಇದ್ದುಕೊಂಡಾಗಲೇ ಅವರ ತಂದೆ ತೀರು ಹೋಗ್ತಾರೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಯೋಹಾನನು, ಸ್ನಾನಿಕನಾದ ಯೋಹಾನನನ್ನ ಸೆರೆಗೆ ಹಾಕಿದ್ರು, ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ಈಗ ತನ್ನ ಸೇವೆಯನ್ನ ಈ ಕಪೆರ್ನೌಮ್ ಪಟ್ಟಣಕ್ಕೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಪ್ರಾರಂಭ ಮಾಡಿದ. 17ನೇ ವಚನ, 4ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಸ್ವಾಮಿ ಮಾಡಿದ ಮೊದಲನೇ ಪ್ರಸಂಗ ಬರೆದಿದೆ. ಮೊದಲನೇ ಸುವಾರ್ತೆಯ ಮಾತು ಏನೆಂಬುದಾಗಿ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಈ ಎರಡೇ ಮಾತುಗಳಿಂದ ಯೇಸು ಸ್ವಾಮಿ ತನ್ನ ಸೇವೆಯನ್ನ ಕಪೆರ್ನೌಮ್ ಪಟ್ಟಣದಲ್ಲಿ ಮಾಡಿದ್ದಾನೆ. ಹಾಗೂ ಆ ಪಟ್ಟಣದಲ್ಲಿಯೂ ಸುತ್ತಮುತ್ತಲಿರುವಂಥ ಹಳ್ಳಿಪಳ್ಳಿಗಳಲ್ಲಿಯೂ ಬೇರೆ ಗಲಿಲಾಯಕ್ಕಿಂತ ಬೇರೆ ಕಡೆ ಮಾಡಿದ್ದ ಸೇವೆಗಿಂತ ಅಲ್ಲಿ ಹೆಚ್ಚು ಮಾಡಿದ್ದಾನೆ. ಹೆಚ್ಚು ಅದ್ಭುತಗಳು ಅಲ್ಲಿ ನಡೆದಿವೆ. ನೀವು ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 9ನೇ ಅಧ್ಯಾಯ ಓದಿದ್ರೆ ಕಪೆರ್ನೌಮ್ನಲ್ಲಿ ಮಾಡಿದಂಥ ಕೆಲವು ಕಾರ್ಯಗಳು ಬರೆದಿವೆ. ಪೇತ್ರನ ಅತ್ತೆಯ ಜ್ವರವನ್ನ ಹೋಗಲಾಡಿಸಿದ್ದು, ಪಾರ್ಶ್ವವಾಯು ರೋಗಿಯನ್ನ ಸ್ವಸ್ಥಪಡಿಸಿದ್ದು, ಹೀಗೆ ಅನೇಕ ಅದ್ಭುತಗಳು ಹೆಚ್ಚಿನ ಮಟ್ಟಿಗೆ ಈ ಕಪೆರ್ನೌಮ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆತನು ಮಾಡಿದ್ದಾನೆ. ಆ ಪಟ್ಟಣಗಳಲ್ಲಿ ಆತನು ಉಪದೇಶ ಮಾಡಿದ್ದಾನೆ. ಹಾಗಾಗಿ ಈ 11ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಈ ಪಟ್ಟಣಗಳನ್ನು ನೋಡಿ ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾನೆ, 21ನೇ ವಚನದಲ್ಲಿ ಅಯ್ಯೋ ಎಂಬುದಾಗಿ. ಅಯ್ಯೋ ಅಂತ ಹೇಳಿದರೆ ನಿಮ್ಮ ದುರವಸ್ಥೆ ಬಹಳವಾಯಿತು ಎಂಬುದಾಗಿ, ನಿಮ್ಮ ಅವನತಿ ಆರಂಭವಾಯಿತು ಎಂದಂಗೆ. ಪ್ರವಾದಿಗಳು ಕೂಡ ಕೆಲವು ಸಾರಿ ಪ್ರವಾದನೆಗಳನ್ನು ಬರೆಯುವಾಗ ಅವರು ಹೀಗೆ ನಿಮಗೆ ಅಯ್ಯೋ ಎಂಬುದಾಗಿ ಬರೀತಾರೆ. ನಿಮಗೆ ಅಯ್ಯೋ ಅಂದ್ರೆ ನಿಮ್ಮ ದುಃಖದ ದಿನಗಳು ಆರಂಭವಾದವು, ನಿಮ್ಮ ಸ್ಥಿತಿಯನ್ನು ನೋಡಿ ನನಗೆ ಕನಿಕರ ಬರ್ತಾ ಇದೆ, ದೇವರು ನಿಮ್ಮ ಮೇಲೆ ದಂಡನೆಯನ್ನ ವಿಧಿಸುವವನಿದ್ದಾನೆ ಎಂಬುದಾಗಿ ಈ ಶಬ್ದದಲ್ಲಿ ಅಯ್ಯೋ ಎಂಬುದಾಗಿ ಹೇಳಿದ್ರೆ ಅಲ್ಲಿ ಅಂಥದೊಂದು ಸಂದೇಶ ಬರ್ತಾ ಇದೆ. ಯೇಸು ಸ್ವಾಮಿ ಕೂಡ ಈ ಖೊರಾಜಿನ ಮತ್ತು ಬೆತ್ಸಾಯಿದ, ಕಪೆರ್ನೌಮ್ ಇತ್ಯಾದಿ ಪಟ್ಟಣಗಳನ್ನು ನೋಡಿ ಅಯ್ಯೋ ಎಂಬುದಾಗಿ ಶುರು ಮಾಡ್ತಾ ಇದ್ದಾನೆ. ಅಯ್ಯೋ ಅಂದ್ರೆ ನಿಮ್ಮಲ್ಲಿ ಪಶ್ಚಾತ್ತಾಪ ಹುಟ್ಟಿರ್ಲಿಲ್ಲವಲ್ಲ, ನೀವು ದಂಡನೆಗೆ ಪಾತ್ರರಾಗ್ತಾ ಇದ್ದೀರಲ್ಲ, ನಿಮ್ಮ ಪಟ್ಟಣಗಳು ನಾಶವಾಗುತ್ತಾ ಇವೆಯಲ್ಲ ಎಂಬುದಾಗಿ ಆತನು ಯೇಸು ಸ್ವಾಮಿ ಬಹಳ ದುಃಖದಿಂದ ಮತ್ತು ಅಷ್ಟೇ ಬೇಸರದಿಂದ ಮಾತಾಡಿದ ಹಾಗೆ ನೋಡ್ತೇವೆ. ಇಲ್ಲಿ ಪಟ್ಟಣ ಕಪೆರ್ನೌಮ್ ಅಂತ ಹೇಳಿದರೆ ಅಲ್ಲಿರುವ ಹೊಲಗಳು, ಮನೆಗಳು ಅಥವಾ ಮರಗಳು ಎಂಬುದಾಗಿ ಆಲೋಚಿಸುವುದಲ್ಲ, ಬದಲಾಗಿ ಅಲ್ಲಿನ ನಿವಾಸಿಗಳು. ಈಗ ದೇವಾಲಯ ಅಂತ ನಾವು ಹೇಳಿದಾಗ ಇದು ದೇವಾಲಯ ಕಟ್ಟಡ ಹೌದು, ಆದರೆ ನಿಜವಾಗಿಯೂ ದೇವಾಲಯ ಅಂದಾಗ ಅದರಲ್ಲಿ ನಾವೆಲ್ಲರೂ ಬರ್ತೇವೆ, ನಮ್ಮ ಸಮುದಾಯ, ನಾವು ಸಮಾಜವಾಗಿ. ಹಾಗಾದ್ರೆ ಯೇಸು ಸ್ವಾಮಿ ಇಲ್ಲಿ ಪಟ್ಟಣವನ್ನ ಕುರಿತು ಮಾತಾಡ್ತಾ ಇದ್ದಾನಂದ್ರೆ ಆ ಪಟ್ಟಣಕ್ಕೆ ಭೂಕಂಪವಾಗ್ತದೆ, ಪ್ರಳಯ ಬರ್ತದೆ, ಅದು ನಾಶವಾಗ್ತದೆ, ಬರಗಾಲ ಬರ್ತದೆ, ಆ ರೀತಿಯಾಗಿ ಅಲ್ಲ. ಅಲ್ಲಿನ ನಿವಾಸಿಗಳು ಅವರು ಮಾರ್ಪಾಟು ಹೊಂದದೇ ಇದ್ದದ್ದರಿಂದ, ಪಶ್ಚಾತ್ತಾಪ ಪಡದೇ ಇದ್ದದ್ದರಿಂದ, ದೇವರು ಮಾಡಿದ ಉಪಕಾರಕ್ಕೆ ಬದಲಾಗಿ ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿ ಕೊಡದೇ ಇದ್ದದ್ದರಿಂದ ಯೇಸು ಸ್ವಾಮಿ ಇಂಥ ಕಠಿಣವಾದ ಮಾತುಗಳನ್ನ ಆಡಬೇಕಾಗಿ ಬಂತು. ನಿಮ್ಮ ದುರವಸ್ಥೆ ಆರಂಭವಾಯಿತು ಎಂಬುದಾಗಿ ಈ ಮೂಲಕ ಹೇಳ್ತಾ, ನಿಮ್ಮಲ್ಲಿ ಆದಂಥ ಸೇವೆ, ನಿಮಗೆ ಸಿಕ್ಕಂಥ ವಾಕ್ಯ, ನಿಮಗೆ ಸಿಕ್ಕಂಥ ದೇವರ ಪ್ರೀತಿಯ ಅನುಭವ, ಒಂದು ವೇಳೆ ತೂರ್ ಸೀದೋನ್ ಪಟ್ಟಣಗಳು ಅಂದ್ರೆ ಅವು ಇಸ್ರಾಯೇಲ್ ದೇಶಕ್ಕೆ ಸಂಬಂಧಪಟ್ಟ ಪಟ್ಟಣಗಳಲ್ಲ, ಅವು ಫೋನಿಕಿಯ ಪ್ರದೇಶದಲ್ಲಿ ಬರುವಂತಹ ಪಟ್ಟಣಗಳು. ಸೊದೋಮ್ ಗೊಮೋರ ಪಟ್ಟಣಗಳು ಅಂದ್ರೆ ಹಳೆ ಕಾಲದಲ್ಲಿ ಅಬ್ರಹಾಮ, ಲೋಟ ಅವರ ಕಾಲದಲ್ಲಿದ್ದ ಪಟ್ಟಣಗಳು. ಅವುಗಳಿಗೆ ಹೋಲಿಕೆ ಮಾಡಿ ಒಂದು ವೇಳೆ ನಾನು ನಿಮ್ಮ ಬಳಿಗೆ ಬಂದು ಮಾಡಿದ ಇದೇ ಸೇವೆಯನ್ನ ಅಲ್ಲಿ ಮಾಡಿದ್ದರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸೊದೋಮಿನವರಿಗೆ ಸುವಾರ್ತೆ ಸಾರಿದ್ದರೆ, ನಾವು ಗಲಿಲಾಯದಲ್ಲಿರುವ ನಿಮ್ಮನ್ನು
ದೇವರು ನನ್ನನ್ನು ಇಸ್ರಾಯೇಲ್ ಜನರಿಗಾಗಿ ಕಳುಹಿಸಿದ್ದಾನೆ ಎಂಬುದಾಗಿ ನಿಮ್ಮ ಮಧ್ಯದಲ್ಲಿದ್ದು ನಿಮ್ಮ ಸೇವೆ ಮಾಡುವುದಾದರೆ ಅದರ ಫಲ, ಅದರಿಂದ ಬರಬೇಕಾದಂಥ ಫಲ ಅದು ಬರುತ್ತಿಲ್ಲ. ಅದೇ ಸೇವೆಯನ್ನ ಅಲ್ಲಿ ಮಾಡಿದ್ದರೆ, ಇಲ್ಲಿ ಮಾಡಿದ್ದರೆ ಎಂಬುದಾಗಿ ದೇವರು ಯೇಸು ಸ್ವಾಮಿ ಇಲ್ಲಿ ಬಹಳ ಬೇಸರದಿಂದ ಮಾತಾಡಿದ್ದಾನೆ. ಪ್ರಿಯರೇ, ತೂರ್ ಸೀದೋನ್ ಪಟ್ಟಣಗಳ ಕುರಿತಾಗಿ ನಮಗೆ ಸ್ವಲ್ಪ ಮಾಹಿತಿಗಳು ಈ ಯೆಶಾಯನ ಗ್ರಂಥ 23ನೇ ಅಧ್ಯಾಯದಲ್ಲಿ ಸಿಗ್ತದೆ. ಯೆಶಾಯನ ಗ್ರಂಥ 23ನೇ ಅಧ್ಯಾಯದಲ್ಲಿ ಈ ತೂರ್ ಮತ್ತು ಸೀದೋನ್ ಪಟ್ಟಣಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಗಳು ಇವೆ, ನೋಡಿಕೊಳ್ಳೋಣ. ತೂರಿನ ವಿಷಯವಾದ ದೈವೋಕ್ತಿ ಎಂಬುದಾಗಿ ಪ್ರಾರಂಭಿಸಿ ಇಲ್ಲಿ ಪ್ರವಾದನೆ ನುಡಿಯುವನು ಕೂಡ ಆ ತೂರ್ ಪಟ್ಟಣದ ನಾಶನವನ್ನ, ಸೀದೋನ್ ಪಟ್ಟಣದ ನಾಶನವನ್ನ ಮುಂಚಿತವಾಗಿ ತಿಳಿಸ್ತಾ ಇದ್ದಾನೆ. ಈ ಎರಡೂ ಪಟ್ಟಣಗಳು ಅವಳಿ ನಗರಗಳಿದ್ದ ಹಾಗೆ ಅವು ಮೆಡಿಟರೇನ್ ಸಮುದ್ರದ ದಡದಲ್ಲಿದ್ದರಿಂದ ಅಲ್ಲಿ ಹಡಗಿನಿಂದ ಬರುವಂಥ ಜನರು ಸರಕು ಸಮಾಜಗಳನ್ನು ಅಲ್ಲಿ ಚೇಂಜ್ ಮಾಡ್ತಾ ಇದ್ರು, ಮುಂದಕ್ಕೆ ತೆಗೆದುಕೊಂಡು ಹೋಗುದು. ಹಾಗಾಗಿ ಆ ಪಟ್ಟಣಗಳಲ್ಲಿ ದೊಡ್ಡ ವ್ಯಾಪಾರ ನಡೀತಾ ಇತ್ತು. ಆ ವ್ಯಾಪಾರದಿಂದ ಸುಮಾರು ಹಣ ಸಿಗ್ತಾ ಇತ್ತು. ಅವರು ಬಹಳ ಅಭಿವೃದ್ಧಿಯಾಗಿ ಜೀವಿಸ್ತಾ ಇದ್ದರು. ಈ ಪ್ರವಾದಿ ಆ ಹಡಗುಗಳಿಗೆ ಹೇಳ್ತಾ ಇದ್ದೇನೆ, ಇನ್ನು ನೀವಿಲ್ಲಿ ಬರುವುದರಿಂದ ಏನೂ ಪ್ರಯೋಜನ ಇಲ್ಲ, ಈ ಸಮುದ್ರದ ಮಾರ್ಗದಿಂದ ಏನೂ ಪ್ರಯೋಜನ ಇಲ್ಲ, ಏನಾಗೋದು, ದೇವರು ಎಲ್ಲವನ್ನ ಕೊಟ್ಟ, ಎಲ್ಲವನ್ನ ನೋಡಿದ, ಈಗ ಈ ಪಟ್ಟಣಗಳು ನಾಶನ ಆಗಲಿವೆ ಎಂಬುದಾಗಿ ಆತನು ಪ್ರವಾದನೆ ನುಡಿತಾ ಇದ್ದಾನೆ. ನೀವು 9ನೇ ವಚನ ಓದಿದರೆ ಆ ಪಟ್ಟಣಕ್ಕೆ ನಾಶನ ಯಾಕೆ ಕಾದಿದೆ? 9ನೇ ವಚನದಲ್ಲಿ ಗರ್ವದ ಸಕಲ ವೈಭವವನ್ನು ಹೊಲಸು ಮಾಡಬೇಕೆಂತಲೂ ಲೋಕಮಾನ್ಯರೆಲ್ಲರನ್ನೂ ಅವಮಾನ ಪಡಿಸಬೇಕೆಂತಲೂ ಸೇನಾಧೀಶ್ವರನಾದ ಯೆಹೋವನೇ ಹೀಗೆ ಸಂಕಲ್ಪಿಸಿದ್ದಾನೆ. ನಿಮ್ಮ ನಾಶನವನ್ನ ದೇವರೇ ಸಂಕಲ್ಪಿಸಿದ್ದಾನೆ. ಯಾಕೆ? ಅದಕ್ಕೆ ಕಾರಣ ಏನಂದ್ರೆ ಅವರು ಗರ್ವಿಗಳಾಗಿದ್ದಾರೆ, ಅಹಂಕಾರ ಬಂದಿದೆ. ನಮ್ಮ ಭಾಷೆಯಲ್ಲಿ, ನಮ್ಮ ಉತ್ತರ ಕನ್ನಡದ ಹೇಳುವಾಗೆ ಸೊಕ್ಕು ಬಂದಿದೆ ಎಂಬುದಾಗಿ ದೇವರು ಅವರ ಮೇಲೆ ಆಪಾದನೆಯನ್ನ ಹೊರಿಸ್ತಾ ಇದ್ದಾನೆ. ನಿಮಗೆ ಸಮೃದ್ಧಿ ಬಂದಾಗ, ಸುಖ ಬಂದಾಗ, ಕೈಯಲ್ಲಿ ಸಾಕಷ್ಟು ಹಣ ಓಡಾಡುವಾಗ, ಆಸ್ತಿ ಪಾಸ್ತಿ ಮಾಡಿಕೊಂಡು ಸುಖವಾಗಿ ಇರುವಾಗ ನೀವು ಇದೆಲ್ಲವನ್ನ ಕೊಟ್ಟಂಥ ದೇವರನ್ನ, ಸರ್ವಶಕ್ತನಾದ ದೇವರನ್ನ ನೀವು ನೆನೆಸಿಕೊಳ್ಳಿಲ್ಲ. ಇದೆಲ್ಲವೂ ನಮ್ಮ ಸ್ವಂತ ಬಲದಿಂದ, ಜ್ಞಾನದಿಂದ, ಶಕ್ತಿಯಿಂದ ಆದದ್ದು ಎಂಬುದಾಗಿ ನೆನೆಸಿಕೊಂಡಂತೆ ಕಾಣುತ್ತದೆ. ಆದದರಿಂದ ಅಳಿವು ಆರಂಭವಾಯಿತು, ನಾಶನ ಆರಂಭವಾಯಿತು ಎಂಬುದಾಗಿ ಈ ಎರಡೂ ಪಟ್ಟಣಗಳ ಬಗ್ಗೆ ನಾವು ನೋಡ್ತೇವೆ. ಇನ್ನು ಸೊದೋಮ್ ಗೊಮೋರ ಪಟ್ಟಣಗಳ ಬಗ್ಗೆ ಹೇಳಬೇಕಾದ್ರೆ ಆದಿಕಾಂಡ 13ನೇ ಅಧ್ಯಾಯದಲ್ಲಿ ಆ ಪಟ್ಟಣಗಳ ವರ್ಣನೆ ಇದೆ. ಸೊದೋಮ್ ಗೊಮೋರ ಪಟ್ಟಣಗಳು, ಆದಿಕಾಂಡ 13ನೆಯ ಅಧ್ಯಾಯ. ಅವು ನೋಡುವುದಕ್ಕೆ ಹೇಗಿದ್ದವು ಎಂಬುದಾಗೆಲ್ಲ ಬಹಳ ಚಂದವಾಗಿ ಈ ಪಟ್ಟಣದಲ್ಲಿ ನಾವು ಈ ವಾಕ್ಯಗಳಲ್ಲಿ ನೋಡಬಹುದು. 10ನೇ ವಚನದಿಂದ ಓದ್ತೇನೆ. ಆದಿಕಾಂಡ 13 10ನೇ ವಚನದಿಂದ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೊಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದುದರಿಂದ ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು ಎಂಬುದಾಗಿ. ಆ ಪಟ್ಟಣಗಳು ಸೌಂದರ್ಯ ಬಹಳ ಚಂದವಾಗಿ ವರ್ಣಿಸಿ ಐಗುಪ್ತದಲ್ಲಿದ್ದಂಥ ಆ ಒಂದು ನೀರಾವರಿಯ ಸಮೃದ್ಧಿಯನ್ನ ನೆನಪು ಮಾಡಿಕೊಂಡಿದ್ದಾನೆ. ಅಲ್ಲಿ ನೈಲ್ ನದಿ ಬಹಳ ಪ್ರಸಿದ್ಧವಾದ ನದಿ, ಈಗಲೂ ಕೂಡ ಇದೆ. ಅದರ ಸುತ್ತಲಿನ ಪ್ರದೇಶ ಬಹಳ ಫಲವತ್ತಾದಂಥ ಪ್ರದೇಶ. ಹಾಗಾಗಿ ಈ ಸೊದೋಮ್ ಗೊಮೋರ್ ಪಟ್ಟಣಗಳನ್ನು ಐಗುಪ್ತ ದೇಶದ ನೀರಾವರಿಗೆ ಹೋಲಿಸಿ ಮಾತಾಡಿದ್ದಾರೆ.
ಪ್ರಿಯರೇ, ಯೆಹೋವನ ವನ ಏದೆನ್ ತೋಟಕ್ಕೆ ಹೋಲಿಸಿರಬಹುದು. ಹಾಗೆ ಇದ್ದಂಥ ಪಟ್ಟಣ ಮುಂದೊಮ್ಮೆ ನಾಶನಕ್ಕೆ ಅದು ಗುರಿಯಾದ ಹಾಗೆ ದೇವರ ವಾಕ್ಯದಲ್ಲಿ ಓದ್ತೇವೆ. ನೀವು 14ನೇ ಅಧ್ಯಾಯ ಓದಿದರೆ ಅಲ್ಲಿ ಆ ಪಟ್ಟಣದ ವಿರುದ್ಧವಾಗಿ ಕೆಲವರು ಬಂದು ಅದನ್ನು ನಾಶನ ಮಾಡಿ ಅಲ್ಲಿರುವಂಥವರ ಎಲ್ಲರ ಧನವನ್ನು, ಅವರ ಆಸ್ತಿಪಾಸ್ತಿಯನ್ನು ಕೊಳ್ಳೆ ಹೊಡೆದುಕೊಂಡು ಹೋಗಿದ್ದನ್ನು ಈ ಅಧ್ಯಾಯದಲ್ಲಿ ಬರೆದಿದೆ. ಆಮೇಲೆ ಅಬ್ರಹಾಮನು ತನ್ನ ಜನರನ್ನು ಕರೆದುಕೊಂಡು ಹೋಗಿ ಯುದ್ಧ ಮಾಡಿ ಆ ಆಸ್ತಿಪಾಸ್ತಿಯನ್ನೆಲ್ಲ ಹಿಂತಿರುಗಿಸಿಕೊಂಡು ತಿರುಗಿ ಆ ಜನರಿಗೆ, ಲೋಟನಿಗೆ ಹಂಚಿಕೊಟ್ಟ ಹಾಗೆ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಇನ್ನು 19ನೇ ಅಧ್ಯಾಯ, ಆದಿಕಾಂಡ 19ನೇ ಅಧ್ಯಾಯದಲ್ಲಿ ಇದರ ನಾಶನದ ಕುರಿತಾಗಿ ಬರೆದಿದೆ. ಇಬ್ಬರು ದೂತರು ಬಂದು ನೇರ ಲೋಟನ ಮನೆ ಕಡೆಗೆ ಬರಲಿಲ್ಲ. ಅವರು ದಾರಿಯಲ್ಲಿ ಬರುವಾಗ ಲೋಟನು ಅವರನ್ನು ನೋಡಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆ ಕತೆ ಘಟನೆ ಎಲ್ಲ ನಮಗೆ ಗೊತ್ತಿದೆ, ನಾನು ಏನು ವಿವರಣೆ ಕೊಡುವ ಅವಶ್ಯಕತೆ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಅವರು ಮಾಡುತ್ತಿದ್ದಂಥ ದುಷ್ಟ ಕಾರ್ಯಗಳು ಅಲ್ಲಿ ಬಹಳವಾಗಿ ವರ್ಣನೆ ಆಗಿದೆ. ಅವರು ದುಷ್ಟರಾಗಿದ್ದರು. ಈ 13ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ 13ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆದಿದೆ, ಆ ಪಟ್ಟಣವೇನೋ ಸೌಂದರ್ಯವಾಗಿದ್ದು ಸಮೃದ್ಧಿಯಿಂದ ತುಂಬಿದ್ದರು. ಈ 13:13 ಹೇಳ್ತದೆ, ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳು ಆಗಿದ್ದರು. ಪಟ್ಟಣ ಒಳ್ಳೆಯದಿದೆ, ಎಲ್ಲ ಹವಾಮಾನ ಸುಗ್ಗಿದೆ, ಆದರೆ ಜನರು ಅವರು ದುಷ್ಟರಾಗಿದ್ದರು ಯೆಹೋವನ ದೃಷ್ಟಿಯಲ್ಲಿ ಎಂಬುದಾಗಿ ನೋಡ್ತೇವೆ. ಈ 19ನೇ ಅಧ್ಯಾಯದಲ್ಲಿಯೂ ಕೂಡ ಲೋಟನ ಮನೆಗೆ ಬಂದಂಥ ಈ ದೂತರನ್ನ ಹೊರಗೆ ಕಳುಹಿಸು, ನಾವು ಅವರನ್ನ ಕೆಡಿಸ್ತೇವೆ, ಹಾಳು ಮಾಡ್ತೇವೆ ಎಂಬುದಾಗೆಲ್ಲ ಅಲ್ಲಿನ ಜನರು ಮಾತಾಡ್ತಾ ಇದ್ದಾರೆ. ಯಾರ್ದೋ ಮನೆಗೆ ಬಂದಿರುವ ಅತಿಥಿಗಳನ್ನ ಇಷ್ಟು ಬಲಾತ್ಕಾರವಾಗಿ ಮನೆಯೊಳಕ್ಕೆ ನುಗ್ಗಿ ಅವರನ್ನ ಹೊರತರುವಷ್ಟು, ಅವರನ್ನ ಕೊಲ್ಲುವ, ಹಾಳು ಮಾಡುವಂಥ ಯೋಚನೆ ಮಾಡುವಷ್ಟು ಅವರು ದುಷ್ಟರಾಗಿ ಬೆಳೆದಿದ್ದಾರೆ ಎಂಬುದು ಇಲ್ಲಿ ಗೊತ್ತಾಗ್ತದೆ. ಹಾಗಾಗಿ ದೇವರು ಸೊದೋಮ್ ಗೊಮೋರ ಪಟ್ಟಣವನ್ನ ಬೆಂಕಿಯಿಂದ ನಾಶ ಮಾಡಿದ್ದು ನಮ್ಮ ನೆನಪಲ್ಲಿ ಇರುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ನಮಗೆ ಏನು ಹೇಳ ಬಯಸ್ತಾ ಇದ್ದಾನೆ? ಸೊದೋಮ್ ಗೊಮೋರ ಪಟ್ಟಣದ ಹಾಗೂ ಸೀದೋನ್ ಪಟ್ಟಣಗಳ ಉದಾಹರಣೆಯನ್ನ ನಮಗೆ ಕೊಟ್ಟು ಕಪೇರ್ನೋಮಿನ ಬಗ್ಗೆ, ಬೇರೆ ಪಟ್ಟಣಗಳ ಬಗ್ಗೆ ಏನು ಹೇಳ್ತಾ ಇದ್ದಾನೆ? ಇದೀಗ ನಿಮಗೆ 13:13 ತೋರಿಸಿದಂತೆ ದೇವರು ಆ ಪಟ್ಟಣಕ್ಕೆ ವಿರೋಧಿಯಲ್ಲ, ಯಾಕಂದ್ರೆ ಅದೆಲ್ಲವೂ ಆತನ ಸೃಷ್ಟಿ. ಆದರೆ ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ಮನುಷ್ಯರು ದುಷ್ಟರಾಗಿದ್ದರು. ಅವರ ದುಷ್ಟತನದಿಂದಾಗಿ ಆ ಪಟ್ಟಣದ ಹೆಸರು, ಆ ಪಟ್ಟಣ ಭೂಮಿಯಲ್ಲಿ ಇಲ್ಲದಂಥ ರೀತಿಯಲ್ಲಿ ದೇವರು ನಾಶ ಮಾಡಿದನು ಎಂಬುದಾಗಿ ನಮಗೆ ಗೊತ್ತಾಗ್ತದೆ. 3 ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳಿ ಈ ಪ್ರಸ್ತಾಪವನ್ನು ನಾನು ಮುಗಿಸ್ತೇನೆ. ದೇವರನ್ನ ತಿರಸ್ಕರಿಸುವವರು ಹೇಗಿರ್ತಾರೆ ಎಂಬುದಾಗಿ, ಎಂಥವರನ್ನ ದೇವರನ್ನ ತಿರಸ್ಕರಿಸ್ತಾರೆ ಎಂಬುದಾಗಿ ಹೇಳ್ಬೋದು. ಯಾಕಂದ್ರೆ ನಾನು ಮೊದಲನೇ ದಿವಸ ಸಂದೇಶದಲ್ಲಿ ಹೇಳಿದೆ, ಯಾರೂ ನೇರವಾಗಿ ನಮಗೆ ದೇವರು ಬೇಡ, ನಾವು ದೇವರನ್ನ ನಂಬೋದಿಲ್ಲ ಎಂಬುದಾಗಿ ಯಾರೂ ಹೇಳೋದಿಲ್ಲ. ನಾವು ಈಗಲೂ ಕೂಡ ಪ್ರಶ್ನೆ ಮಾಡಿದರೆ ನಾವೆಲ್ಲರೂ ಕೈಗಳನ್ನೆತ್ತಿ ನಾವು ಯೇಸು ಸ್ವಾಮಿಯನ್ನ ಸ್ವೀಕರಿಸಿದ್ದೇವೆ, ಆತನನ್ನೇ ಹಿಂಬಾಲಿಸ್ತೇವೆ ಎಂಬುದಾಗಿಯೇ ಹೇಳ್ತೇವೆ. ಆದರೆ ಹೇಗೆ ನಾವು ಗುರುತಿಸೋದು? ಬರೀ ನಾವು ಬಾಯಿಂದ ಹೇಳಿಬಿಟ್ರೆ ದೇವರನ್ನ ನಾವು ತಿರಸ್ಕರಿಸಲಾರದವರು ಎಂಬುದಾಗಿ ಅಂದುಕೊಳ್ಳುವುದಕ್ಕೆ ಸಾಧ್ಯವೋ ಅಥವಾ ಹೇಗೆ ಎಂಬುದನ್ನು ನಾವು ಸ್ವಲ್ಪ ಸಮಯ ಇಲ್ಲಿ ನೋಡಿಕೊಳ್ಳೋಣ. ಪ್ರಿಯರೇ, ಒಂದು ನಗರ, ಒಂದು ಪಟ್ಟಣ ಅಂತ ಹೇಳಿದರೆ ಅಲ್ಲಿರುವ ಎಲ್ಲರೂ ದುಷ್ಟರಾಗಿರೋದಿಲ್ಲ, ಒಳ್ಳೆಯವರು ಇರ್ತಾರೆ ಅಲ್ವಾ? ಒಂದು ಸಭೆ ಅಂತ ಹೇಳಿದಾಗ ಸಭೆಯಲ್ಲಿರುವವರು ಎಲ್ಲರೂ ಒಳ್ಳೆಯವರಾಗಿರೋದಿಲ್ಲ ಅಥವಾ ಎಲ್ಲರೂ ಕೆಟ್ಟವರಾಗಿರೋದಿಲ್ಲ. ಒಳ್ಳೆಯವರದು ಒಂದು ಗುಂಪಿದ್ರೆ ಕೆಟ್ಟವರು ಎಂಬುದಾಗಿ ಹಣೆಪಟ್ಟಿ ಕಟ್ಟಿಸಿಕೊಂಡವರ ಗುಂಪು ಒಂದಿರ್ತದೆ. ಅದರಲ್ಲಿ ವಿಶೇಷವಾಗಿ ನನ್ನ ದೃಷ್ಟಿಯಲ್ಲಿ ನೀವು ಕೆಟ್ಟವರು, ನಿಮ್ಮ ದೃಷ್ಟಿಯಲ್ಲಿ ನಾನು ಕೆಟ್ಟವನು ಅಲ್ವಾ? ನಮ್ಮ ದೃಷ್ಟಿಯಲ್ಲಿ ಕೆಲವರು ಒಳ್ಳೆಯವರಾಗಿ ಕಂಡ್ರೆ ಕೆಲವರು ಕೆಟ್ಟವರಾಗಿ ಕಾಣ್ತಾರೆ. ಹಾಗೆ ಇನ್ನೊಬ್ಬರ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿ ಕೆಲವರ ದೃಷ್ಟಿಯಲ್ಲಿ ಕಂಡ್ರೆ ಕೆಟ್ಟವನಾಗಿ ಇನ್ನೂ ಕೆಲವರ ದೃಷ್ಟಿಯಲ್ಲಿ ಕಾಣುತ್ತೇನೆ. ಹಾಗಾಗಿ ನಾವು ಒಬ್ಬರನ್ನೊಬ್ಬರು ಗುರುತು ಹಿಡಿದು ಇವರು ಕೆಟ್ಟವರು, ಇವರು ಒಳ್ಳೆಯವರು,
ನಾನು ಒಳ್ಳೆಯವನೆಂಬುದಾಗಿ ಪ್ರತಿಪಾದಿಸುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು, ನಮ್ಮ ಜೊತೆ ಇರುವ ದೇವರು, ನಮ್ಮ ಮಧ್ಯದಲ್ಲಿ ಇರುವಂಥ ಸಂಗತಿ. ಸೈಕಾಲಜಿ ಪ್ರಕಾರ ಹೇಳ್ತಾರೆ, ಮನಃಶಾಸ್ತ್ರ ಪ್ರಕಾರ ಒಬ್ಬ ಮನುಷ್ಯನಿಗೆ 2 ಮುಖ ಇರ್ತಾವಂತೆ. ಒಂದು ಮುಖ ಸಮಾಜಕ್ಕಂತೆ, ಇನ್ನೊಂದು ಮುಖ ತನಗಂತೆ. ಆ ಒರಿಜಿನಲ್ ಮುಖ ಯಾವಾಗ ನೋಡ್ಬೋದಂತೆ? ಅವನು ಒಬ್ಬನೇ ಇದ್ದಾಗ ನೋಡ್ಬೋದಂತೆ. ಎಲ್ಲರೂ ಇದ್ದಾಗ ಆ ಒರಿಜಿನಲ್ ಮುಖ ಸಿಗೋದಿಲ್ಲ. ಅವರೊಬ್ಬರೇ ಇದ್ದಾಗ ಅವ್ರು ಯಾರು, ಎಂಥವ್ರು ಎಂಬುದಾಗಿ ಗೊತ್ತಾಗ್ತದಂತೆ. ಪಕ್ಕದಲ್ಲಿ ಇನ್ನೊಬ್ಬರಿದ್ರೂ ಕೂಡ ಆ ಒರಿಜಿನಲ್ ಮುಖ ಸಿಗೋದಿಲ್ಲ. ಇದು ಮನಃಶಾಸ್ತ್ರದವರು ಹೇಳುವಂಥ ಮಾತು. ಒಬ್ಬ ವ್ಯಕ್ತಿಗೆ 2 ಮುಖ. ನನ್ನನ್ನು ಹಿಡ್ಕೊಂಡೆ, ದೇವರ ಸೇವಕರು ಇರ್ಬೋದು, ಸಾಮಾನ್ಯ ಜನರಿರ್ಬೋದು, ಅವರ ತತ್ವದ ಪ್ರಕಾರ 2 ಮುಖ ಇರ್ತವೆ. ಒಂದು ನಮ್ಮ ಜೊತೆ ಇರುವವರಿಗೆ ತೋರಿಸುವುದಕ್ಕೆ, ಇನ್ನೊಂದು ನಮಗೆ ಸ್ವಂತವಾಗಿರುವಂಥ ಮುಖ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಅದು ಎಷ್ಟು ಸತ್ಯವೋ ಅಸತ್ಯವೋ ನಾನು ಅರಿಯೆ. ಅಂತರೂ ಅದರಲ್ಲಿ ಏನೋ ಒಂದು ಕಡೆ ನಮಗೆ ಹೌದು ಅಂತ ಅನುಭವಗಳನ್ನು ನಾವು ಕಂಡಿರ್ತೇವೆ. ಯಾರೋ ನಮ್ಮ ಮುಂದೆ ಚೆನ್ನಾಗಿ ಮಾತಾಡಿರ್ತಾರೆ, ನಮ್ಮ ಬಗ್ಗೆನೇ ಇನ್ನೊಬ್ಬರ ಮುಂದೆ ಕೆಟ್ಟದಾಗಿ ಮಾತಾಡಿರ್ತಾರೆ. ಅವರು ನಮ್ಮ ಮುಂದೆ ಒಳ್ಳೆಯವರಾಗಿ ಕಾಣಿಸ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಅವರ ಕೆಟ್ಟತನ ಬಯಲಿಗೆ ಬಂದಾಗ ಆ 2 ಮುಖಗಳನ್ನು ನೋಡಿದಾಗ ನಮಗೆ ಈ ವ್ಯಕ್ತಿ ಇಂಥವನಾ ಎಂಬುದಾಗಿ ನಾವು ಅವರ ಬಗ್ಗೆ ಮಾತಾಡುವುದಕ್ಕೆ ಆರಂಭಿಸ್ತೇವೆ. ಹಾಗಾಗಿ ಇಲ್ಲಿ ಸೊದೋಮ್ ಗೊಮೋರ ಪಟ್ಟಣ ಎಲ್ಲರೂ ದುಷ್ಟರು ಎಂಬುದಾಗಿ ಅಲ್ಲ, ಅಥವಾ ಎಲ್ಲರೂ ಒಳ್ಳೆಯವರು ಎಂಬುದಾಗಿಯೂ ಅಲ್ಲ. ಆ ಪಟ್ಟಣದ ಬಗ್ಗೆನೇ ಅಬ್ರಹಾಮನು ಪ್ರಾರ್ಥನೆ ಮಾಡಿದ. ಇಲ್ಲಿ ಕೊನೆಗೆ 5 ಜನ ಸಿಕ್ಕರೂ ನೀನು ಬಿಡ್ತೀಯಾ ಎಂಬುದಾಗಿ, ಅವರನ್ನು ನಾಶ ಮಾಡದೆ ಉಳಿಸ್ತೆ ಎಂಬುದಾಗಿ ಕೇಳಿದ್ದನ್ನು ನೆನಪು ಮಾಡಿಕೊಳ್ಳ್ರಿ. ಆ ಪಟ್ಟಣದಲ್ಲಿ ಹೆಚ್ಚಿನವರು ಕೆಟ್ಟವರಾಗಿದ್ದರು. ಆದರೆ ಲೋಟನ ಹೆಂಡತಿ, ಅವರ ಮಕ್ಕಳ ಬಗ್ಗೆ ಈ ದೇವರಿಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಅವರನ್ನಾದರೂ ಉಳಿಸಬೇಕು, ಅವರೊಟ್ಟಿಗೆ ಯಾರಾದರೂ ಅವ್ರ ಜೊತೆ ಬರೋರಿದ್ರೆ ಅವರನ್ನು ಉಳಿಸಬೇಕೆಂಬ ಆಲೋಚನೆಯೂ ಇತ್ತು ಎಂಬುದಾಗಿ ಆ ಪ್ರಾರ್ಥನೆಯಲ್ಲಿ ನಾವು ಕಂಡುಕೊಳ್ಬಹುದು. ಹಾಗಾಗಿ ನಾವು ಕೇಳುವ ಈ ಮುಂದಿನ ಮಾತುಗಳು ಎಲ್ಲರಿಗೂ ಎಂಬುದಾಗಿ ಅಲ್ಲದೆ, ಯಾರಿಗೆ ಅನ್ವಯಿಸ್ತದೆ ಅವರು ಅದನ್ನು ಸ್ವೀಕಾರ ಮಾಡಿಕೊಂಡು ಸರಿಪಡಿಸಿಕೊಳ್ಳುವಂಥದ್ದು ಒಳ್ಳೆಯದು. ಮೊದಲನೇದಾಗಿ ನಾವು ದೇವರನ್ನ ತಿರಸ್ಕರಿಸ್ತಾ ಇದ್ದೇವೆ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ ಅಂದರೆ, ಕರ್ತನಿಂದ ನಾವು ಹೊಂದಿದಂಥ ಸೌಲಭ್ಯಗಳು, ಸೌಕರ್ಯಗಳು, ಆಶೀರ್ವಾದಗಳು, ಸ್ಥಾನಮಾನಗಳು, ಸಮಾಜದಲ್ಲಿ ನಾವು ಹೊಂದಿರುವಂಥ ಗೌರವ, ಇವೆಲ್ಲವುಗಳನ್ನು ನಾವು ಜವಾಬ್ದಾರಿ ಎಂಬುದಾಗಿ ಅಂದುಕೊಳ್ಳದೆ ಅಧಿಕಾರ ಎಂಬುದಾಗಿ ಅಂದುಕೊಂಡರೆ ನಾವು ದೇವರನ್ನ ತಿರಸ್ಕರಿಸ್ತಾ ಇದ್ದೇವೆ. ಯೇಸು ಸ್ವಾಮಿ ನಮಗೆ ಒಳ್ಳೆ ಉದಾಹರಣೆ. ಆತನು ಅಧಿಕಾರಯುಕ್ತವಾಗಿ ಮಾತಾಡ್ತಾ ಇದ್ದ ಎಂಬುದಾಗಿ ಬರೆದಿದೆ. ಯಾವ ಅಧಿಕಾರದಿಂದ ಈ ದೆವ್ವಗಳನ್ನು ಬಿಡಿಸ್ತಾನೆ, ಯಾವ ಅಧಿಕಾರದಿಂದ ಈ ಗಾಳಿಯನ್ನ ನಿಲ್ಲಿಸ್ತಾನೆ, ಯಾವ ಅಧಿಕಾರದಿಂದ ಅದ್ಭುತ ಮಾಡ್ತಾನೆ ಎಂಬುದಾಗಿ ಜನರು ಪ್ರಶ್ನೆ ಮಾಡ್ತಾ ಇದ್ರು. ಆದರೆ ಆತನು ಅದನ್ನು ಸೇವೆಯಾಗಿ ಉಪಯೋಗಿಸಿದ. ಸೇವೆ ಎಂಬುದಾಗಿ ನಾವು ಉಪಯೋಗಿಸಿದರೆ ಮಾತ್ರ ಅದಕ್ಕೊಂದು ಬೆಲೆ ಹಾಗೂ ನಾವು ದೇವರನ್ನ ತಿರಸ್ಕರಿಸುತ್ತಿಲ್ಲ ಎಂಬುದಾಗಿ ಅರ್ಥ ಆಗ್ತದೆ. ಆದರೆ ನನಗೆ ನನ್ನ ಕಾರ್ಯಕ್ಷೇತ್ರದಲ್ಲಿರ್ಬೋದು, ನನ್ನ ಸಭೆಯಲ್ಲಿರ್ಬೋದು, ನಾನು ಉದ್ಯೋಗ ಮಾಡುವ, ನಾವು ವಾಸಿಸುವ ಪರಿಸರದಲ್ಲಿರ್ಬೋದು, ನನಗೇನಾದರೂ ಸ್ವಲ್ಪ ಸೇವೆ ಮಾಡುವ ಜವಾಬ್ದಾರಿಕೆ ಬಂದರೆ ಅದನ್ನು ಅಧಿಕಾರ ಎಂಬುದಾಗಿ ನಾನು ತೆಗೆದುಕೊಂಡು ಅಧಿಕಾರದ ದೃಷ್ಟಿಯಿಂದಲೇ ಎಲ್ಲವನ್ನ ಮಾಡುವುದಕ್ಕೆ ಪ್ರಯತ್ನಿಸಿದರೆ ಅದು ದೇವರ ಉದ್ದೇಶಗಳನ್ನು ತಿರಸ್ಕರಿಸಿದವರು ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಯೋಸೇಫನನ್ನು ನೆನೆಸ್ಕೊಳ್ರಿ. ಆತನೂ ಒಂದು ದಿವಸ ಅಧಿಕಾರಿಯಾದ ಅಲ್ವಾ? ದಾನಿಯೇಲ, ಶದ್ರಾಕ, ಮೇಷಾಕ, ಅಬೇದ್ನೆಗೋ ಅವರನ್ನು ನೆನಪು ಮಾಡಿಕೊಳ್ಳ್ರಿ. ಅವರು ಕೂಡ ಪರದೇಶದಲ್ಲಿ ಅವರು ದೊಡ್ಡ ಅಧಿಕಾರ ಸ್ಥಾನಕ್ಕೆ ಹೋದರು. ಅವರಿಗೆ ಜವಾಬ್ದಾರಿಕೆಗಳು ಕೊಡಲ್ಪಡ್ತು. ಅರಸನ ಒಡ್ಡೋಲಗದಲ್ಲಿ ಅರಸನ ಜೊತೆಗಿದ್ದುಕೊಂಡು ಅವನಿಗೆ ಆಲೋಚನೆ ಕೊಡುವಂತ ಸ್ಥಾನಕ್ಕೆ ಈ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ನಿಂತುಕೊಂಡ್ರು. ಅಲ್ಲಿ ಯೋಸೇಫನು ಕೂಡ ಫರೋಹನನ ನೆಕ್ಸ್ಟ್ ಪವರ್ಫುಲ್ ವ್ಯಕ್ತಿಯಾಗಿ ಅವನು ನೇಮಕಗೊಂಡ. ಅವರ ಜೀವನದಲ್ಲಿ ತಮಗೆ ಸಿಕ್ಕ ಅಧಿಕಾರವನ್ನ ಅಥವಾ ಸೇವೆಯನ್ನ, ಆ ಜವಾಬ್ದಾರಿಕೆಯನ್ನ ಒಂದು ಅಧಿಕಾರವಾಗಿ ಅದನ್ನ ಉಪಯೋಗ ಮಾಡಲಿಲ್ಲ. ಅದನ್ನ ಜನರಿಗೆ ಹೇಗೆ ನಾವು ಇನ್ನೂ ಅವರಿಗೆ ಒಳ್ಳೆಯದನ್ನ ಮಾಡಬಹುದು, ಅವರನ್ನ ಸಮಾಜವಾಗಿ ಹೇಗೆ ಕಟ್ಟಬಹುದು, ಬಲಪಡಿಸಬಹುದು ಎಂಬುದಾಗಿಯೇ
ಅವರು ಯೋಚನೆ ಮಾಡಿದ ಹಾಗೆ ನಾವು ನೋಡ್ತೇವೆ. ಉದಾಹರಣೆಗೆ ಯೋಸೇಫನು ಬರಗಾಲ ಬಂದಾಗ ಅವರಿಗೆಲ್ಲರಿಗೂ ಬೇಕಾದಂಥ ಆಹಾರವನ್ನು ಶೇಖರಿಸಿಟ್ಟು, ಇವರು ನನ್ನವರಲ್ಲ, ಇವರು ಬೇಡವಾದವರು, ಇವರು ನನಗೆ ವಿರುದ್ಧವಾದವರು, ಇವರು ಅವರಿಗೆ ವಿರುದ್ಧವಾದವರು, ಇವರಿಗೆ ಸ್ವಲ್ಪ ಕೊಡು, ಇವರಿಗೆ ಹೆಚ್ಚಿಗೆ ಕೊಡು, ಇವರಿಗೆ ಕೊಡಬೇಡ ಎಂಬುದಾಗಿ ತಾರತಮ್ಯ ಮಾಡುತ್ತಿರಲಿಲ್ಲ. ಯಾಕಂದರೆ ಕ್ಷಾಮ ಕಾಲದಲ್ಲಿ ಎಲ್ಲರಿಗೂ ಹಸಿವೆ ಆಗ್ತದೆ, ಅದು ಎಲ್ಲರಿಗೂ ಸೇರಿದ್ದು ಎಂಬುದಾಗಿ ಅದನ್ನು ಕೊಟ್ಟು ಕಳಿಸಿದ. ತನ್ನ ಸ್ವಂತ ಜನರು ಬಂದಾಗ್ಯೂ ಕೂಡ ಎಲ್ಲರಿಗೂ ಎಷ್ಟು ಸೇರಬೇಕೋ ಅಷ್ಟನ್ನೇ ಅವರಿಗೂ ಕೂಡ ಕೊಟ್ಟ ಹಾಗೆ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆದ್ರಿಂದ ಪ್ರಿಯರೇ, ಇದು ಬಹಳ ಸೂಕ್ಷ್ಮವಾದ ವಿಚಾರ. ಮೊನ್ನೆ ನಾನು ಏಲಿಯ ಮಕ್ಕಳ ಬಗ್ಗೆ ಮಾತಾಡಿದೆ, ಸಮುವೇಲನ ಮಕ್ಕಳ ಬಗ್ಗೆ ಮಾತಾಡಿದೆ, ಯೇಸುಸ್ವಾಮಿಯ ತಮ್ಮಂದಿರ ಬಗ್ಗೆ ನಾನು ಮಾತನಾಡಿದೆ. ಅವರೆಲ್ಲರಿಗೂ ಒಂದೊಂದು ಜವಾಬ್ದಾರಿಕೆ ಕೊಡಲ್ಪಟ್ಟಾಗ ಅದರ ದುರುಪಯೋಗ ಮಾಡಿಕೊಳ್ಳುವವರೇ ಆಗಿ ಕಂಡು ಬಂದರು. ಏಲಿಯ ಮಕ್ಕಳು ಏನು ಮಾಡಿದ್ರು? ಏಲಿಯ ಹಾಗೆ ಭಯಭಕ್ತಿಯಲ್ಲಿ ನಡೆಯಲಿಲ್ಲ, ಯಾಜಕ ಉದ್ಯೋಗವನ್ನ ನಿಷ್ಠೆಯಿಂದ ಮಾಡಲಿಲ್ಲ. ಬದಲಾಗಿ ಅದನ್ನೊಂದು ದೊರೆತನ ಎಂಬುದಾಗಿ, ನಾನೊಬ್ಬ ಅಧಿಕಾರಿ ಎಂಬುದಾಗಿ ಅವರು ಯೋಚಿಸಿ ಕೈ ಹಾಕಿ ಆ ರೀತಿಯಾಗಿಯೇ ಜನರನ್ನ ನಡೆಸಿಕೊಂಡ್ರು. ಮುಗ್ಧ ಜನರು ಅವರ ಮಾತಿಗೆ ಬೇಸತ್ತರೂ ಕೂಡ ಏನೂ ಮಾಡದೆ ಸುಮ್ಮನಿರುವಂಥ ಸ್ಥಿತಿ ಅನುಭವಿಸಿದ್ದನ್ನ ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಿಂದ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ನಮ್ಮ ಕೈಗಳಲ್ಲಿ ಕೊಡುವಂಥ ಚಿಕ್ಕ ಜವಾಬ್ದಾರಿ ಆಗಿರ್ಬೋದು, ದೊಡ್ಡ ಜವಾಬ್ದಾರಿ ಆಗಿರ್ಬೋದು, ಅದು ಕರ್ತನ ಸೇವೆ. ನನ್ನ ಮೇಲೆ ನಂಬಿಕೆ ಇಟ್ಟು, ಭರವಸೆ ಇಟ್ಟು ದೇವರು ಇದನ್ನು ಕೈವರ್ತಿಸಿ ಕೊಟ್ಟಿದ್ದಾನೆ, ನಾನು ಇದನ್ನು ನಿಷ್ಠೆಯಿಂದ ನಂಬಿಕೆಯಿಂದ ಮಾಡಬೇಕು ಎಂಬ ಆಲೋಚನೆ ನಮ್ಮಲ್ಲಿರಬೇಕು. ಹಾಗಿದ್ದಾಗ ಮಾತ್ರ ಫಲಾನಂಬಿಗಸ್ತನಾದ ಒಳ್ಳೆಯ ಆಳು ಧಣಿಯ ಸೌಭಾಗ್ಯದಲ್ಲಿ ಸೇರು ಎಂಬ ಬಿರುದಿಗೆ ನಾವು ಪಾತ್ರರಾಗ್ತೇವೆ. ಇನ್ನು ಎರಡನೇದಾಗಿ, ಎಂಥ ಜನರು ದೇವರನ್ನ ತಿರಸ್ಕರಿಸೋರು ಇರ್ತಾರೆ ಅನ್ನೋದಕ್ಕೆ ಒಂದು ಪಾಯಿಂಟ್ ಏನಂದ್ರೆ, ಪೀಪಲ್ ದೋಸ್ ಹೂ ಫೀಲ್ ಇಂಡಿಫರೆನ್ಸ್. ಇವ್ರು ಹೇಗಂದ್ರೆ ಏನೂ ವ್ಯತ್ಯಾಸ ಇರೋದಿಲ್ಲ ಅವ್ರಿಗೆ. ಕೆಲವರ ದೇಹ ಪ್ರಕೃತಿ ನೋಡ್ರಿ, ಚಳಿಗಾಲ ಬಂದರೂ ಏನಾಗಲ್ಲ, ಮಳೆ ಬಂದರೂ ಏನಾಗಲ್ಲ, ಬೇಸಿಗೆ ಬಂದರೂ ಏನಾಗಲ್ಲ, ಕಲ್ಲಿದ್ದಾಗಿರ್ತಾರೆ. ಒಳ್ಳೇದದು, ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು. ಆದರೆ ಸ್ವಭಾವದ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ, ನಮ್ಮ ಸಭೆಯಲ್ಲೇ ಇರ್ಬೋದು, ನಮ್ಮ ಊರಿನಲ್ಲೇ ಇರ್ಬೋದು, ನಾವು ವಾಸಿಸುವ ಪರಿಸರದಲ್ಲೇ ಇರ್ಬೋದು, ಏನೇ ಸಂಭವಿಸಿದ್ರು, ಒಳ್ಳೇದಾಗಲಿ ಕೆಟ್ಟದ್ದಾಗಲಿ, ಅದಕ್ಕೆ ಸ್ಪಂದಿಸುವ, ಅದರ ವಿಚಾರಕ್ಕೆ ಆಲೋಚನೆ ಮಾಡುವಂಥ ಗೊಡವಿಗೆ ಹೋಗದೇ ಇರುವವರು. ಇದು ಕೂಡ ಒಂದು ರೀತಿಯ ತಿರಸ್ಕಾರದ ಮನೋಭಾವನೆಯನ್ನೇ ವ್ಯಕ್ತ ಮಾಡ್ತದೆ. ಅಲಕ್ಷ್ಯತನ, ಇಗ್ನೋರೆನ್ಸ್ ಹೇಳ್ತೇವಲ್ಲ, ನಿರ್ಲಕ್ಷಿಸುವಂಥದ್ದು. ಮಾಡುವುದಕ್ಕೆ ಆಗುವುದಿದ್ದರೂ ನಮ್ಮಲ್ಲಿರುವ ಸೋಮಾರಿತನದಿಂದಾಗಿಯೋ ಬೇರೆ ಬೇರೆ ಕಾರಣಗಳಿಂದಾಗಿಯೋ ಆ ಕಾರ್ಯವನ್ನು ಮಾಡದೆ ಹಾಗೆಯೇ ಸುಮ್ಮನಿದ್ದು ಬಿಡುವುದು. ಅದು ಆದರೂ ಅಷ್ಟೇ, ಬಿಟ್ಟರೂ ಅಷ್ಟೇ, ನನಗೆ ಅದರಿಂದ ಏನು ಸಂಬಂಧವಿಲ್ಲ, ನಾನೇ ಯಾಕೆ ಅನ್ನುವಂಥ ರೀತಿಯಲ್ಲಿ ವರ್ತಿಸುವುದು. ಜವಾಬ್ದಾರಿಕೆಗಳಿಂದ ದೂರ ಸರಿಯುವುದು, ನಿರ್ಲಕ್ಷಿಸುವಂಥದ್ದು ಆಗಿದೆ. ನಾನು ಬಹಳ ಸ್ಪಷ್ಟವಾಗಿ ಎಲ್ಲ ಕಡೆ ಹೋದಲ್ಲಿ ಒಂದು ಮಾತು ಹೇಳ್ತಿರ್ತೇನೆ. ಏನಂದ್ರೆ, ದೇವರು ಎಲ್ಲ ಪಾಪಗಳನ್ನು ಕ್ಷಮಿಸ್ತಾನಂತೆ. ನಾವೇನು ತಪ್ಪು ಮಾಡಿದ್ರು ದೇವರು ಕ್ಷಮಿಸ್ತಾನೆ. ಆದರೆ ಒಂದು ತಪ್ಪನ್ನು ದೇವರು ಕ್ಷಮಿಸೋದಿಲ್ಲಂತೆ. ಆ ತಪ್ಪು, ಅದಕ್ಕೆ ದಂಡನೆ ಹೊರತು ಬೇರೆ ದಾರಿ ಇಲ್ಲ. ಅದು ಯಾವುದು ಗೊತ್ತಾ? ಅಲಕ್ಷ್ಯತನ. ಇಗ್ನೋರೆನ್ಸ್ ಕೆನಾಟ್ ಬಿ ಫಾರ್ ಗಿವನ್ ಅಂತ ಹೇಳ್ತಾರೆ. ಈ ಅಲಕ್ಷ್ಯತನವನ್ನ ದೇವರು ಕ್ಷಮಿಸುವುದಿಲ್ಲ. ಅಲಕ್ಷ್ಯತನಕ್ಕೆ ಏನು ಪ್ರತಿಫಲ ಬರ್ತದೋ ಅದನ್ನು ನಾವು ಅನುಭವಿಸಲೇಬೇಕು. ಆದ್ರಿಂದ ನಾವು ಕ್ರಿಸ್ತನ ಮಕ್ಕಳಾಗಿ, ಕ್ರಿಸ್ತನನ್ನ ನಮ್ಮ ದೇಹದಲ್ಲಿ, ನಮ್ಮ ಹೃದಯದಲ್ಲಿ ಧರಿಸಿಕೊಂಡವರಾಗಿ ಇರುವಾಗ ನಾವು ನಮಗೇನೂ ಗೊತ್ತಿಲ್ಲ, ನಮಗೇನೂ ಸಂಬಂಧವಿಲ್ಲ ಅನ್ನೋ ಥರ ವರ್ತಿಸಬಾರದು. ಇದು ನಮ್ಮ ಸಭೆ, ನಮ್ಮ ಸಮುದಾಯ, ಇಲ್ಲಿರುವಂಥವುಗಳೆಲ್ಲ ನಮಗೆ ಸಂಬಂಧಪಟ್ಟದ್ದು. ಉದಾಹರಣೆಯಾಗಿ, ಇಷ್ಟು ಸುಂದರವಾದ ದೇವಾಲಯ ಕಟ್ಟಲ್ಪಟ್ಟಿದೆ. ಇದು ಹೀಗೆಯೇ ಚೆನ್ನಾಗಿರ್ಬೇಕಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳ್ರಿ? ಇಲ್ಲಿ ಯಾರೋ ಪೆನ್ ತಗೊಂಡು ಬಂದು ಸಹಿ ಮಾಡಿ ಹೋದ್ರೆ ಹೆಂಗಿರ್ತದೆ? ಕಟ್ಟಿದವ್ರಿಗೆ ಎಷ್ಟು ಬೇಜಾರಾಗತ್ತೆ. ಈ ಗೋಡೆ ಮೇಲೆ ಏನೋ ಒಬ್ರು ಬಂದು ಒಂದು ಕೈಯಲ್ಲಿ ಮಸಿ ತಗೊಂಡು ಅದಕ್ಕೆ ಹಿಂಗೆ ಹೊಡೆದ್ಬಿಟ್ಟು ಹೋದ್ರೆ, ಅಥವಾ ಯಾರೋ ಬಂದು ಒಂದು ಬ್ಲೇಡ್ ತಂದು, ಅಥವಾ ಈ ಗ್ಲಾಸ್ಗಳನ್ನು ಒಡೆದು ಏನೇನೋ ಮಾಡಿದ್ರೆ ಇದು ಇಟ್ಕೊಳಕ್ಕಾಗತ್ತಾ? ಇದು ಹೀಗೆ ಯಾರು ಬಂದ್ರು ಇನ್ನೂ 10 ವರ್ಷ ಆಗಲಿ, 50 ವರ್ಷ ಆಗಲಿ, 100 ವರ್ಷ ಆಗಲಿ, ಇದೇ ತರ
ಸೌಂದರ್ಯವಾಗಿ ಚಂದವಾಗಿರ್ಬೇಕಾದ್ರೆ ನೀವು ಕೂಡ ಜವಾಬ್ದಾರರು. ನಾವು ಕೂತ್ಕೊಂಡಲ್ಲಿ ಏನು ಮಾಡ್ತಾ ಇದ್ದೇವೆ? ನಾವೆಷ್ಟೋ ಸಾರಿ ನಾವು ಚರ್ಚಲ್ಲಿ ಇರುವಾಗ ಹೇಳ್ತಾ ಇದ್ದೆ, ಬೈಬಲ್ಗಳನ್ನು ಇಟ್ಟಿರ್ತೇವೆ, ಸಂಗೀತಗಳನ್ನು ಇಟ್ಟಿರ್ತೇವೆ. ಯಾರೋ ಬರ್ತಾರೆ, ಅದರಲ್ಲಿ ಒಂದೆರಡು ಪೇಜನ್ನು ಮಡಿಚಿ ಬಿಡ್ತಾರೆ, ಏನೋ ಬರೆದು ಹೋಗ್ತಾರೆ. ಆ ಸಂಗೀತಗಳಲ್ಲಿ ಏನೋ ಚಿತ್ರ ತೆಗಿತಾರೆ. ಅದು ಯಾರ ಆಸ್ತಿ? ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು. ನಾವೆಲ್ಲರೂ ಅದನ್ನ ಉಪಯೋಗಿಸೋರಾಗಿದ್ದೇವೆ. ಈಗ ನೋಡ್ರಿ, ಅಲ್ಲಿ ನೋಟ್ ಬುಕ್ದಲ್ಲಿ ಒಬ್ಬನು ಹಾಳೆ ಹರಿದ, ಅದನ್ನ ಏನ್ ಮಾಡ್ತಾನೆ ಗೊತ್ತಿಲ್ಲ. ಈಗ ಅದನ್ನ ತುಂಡು ಮಾಡಿ ಎಲ್ಲರಿಗೂ ಹಂಚಿ ಏನೇನೋ ಮಾಡೋ ಪ್ಲಾನ್ ಅಲ್ಲಿ ಇದ್ದಾನೆ ಅವನು ಅವ್ರ ಲೋಕದಲ್ಲಿ. ಒಂದು ಉದಾಹರಣೆ ಇಲ್ಲೇ ಸಿಗ್ತಾ ಇದೆ. ಹೀಗೆ ಈ ದೇವಾಲಯ ಸುಂದರವಾಗಿ ಚಂದವಾಗಿ ಹೀಗೆ ಇರಬೇಕಾಗಿದ್ರೆ ನಾವು ಇದು ನಮ್ದಲ್ಲ, ನಮಗೇನು ಬಿಡು, ನಾವು ಬರ್ತೇವೆ ಹೋಗ್ತೇವೆ ಅಂತ ಸುಮ್ಮನಿದ್ದಾಗ, ಯಾರೋ ಏನೋ ಒಂದು ಮಾಡುವಾಗ ನಾವು ಹೇಳದೇನೆ ಕೇಳದೇನೆ ಅಲ್ಲಿ ಚೆಲ್ಲಬೇಡ, ಅಲ್ಲಿ ಎಸಿಬೇಡ, ಇದು ಸ್ಥಳ ಅಲ್ಲ ಎಂಬುದಾಗಿ ನಾವು ಯಾರೂ ಸುಮ್ಮನೆ ಏನೂ ಹೇಳದೆ ಇದ್ರೆ ಒಂದು ದಿನ ಇದು ಹಾಳಾಗಿ ಹೋಗ್ತದೆ ಅಲ್ವಾ? ಇದನ್ನ ಮೇಂಟೈನ್ ಮಾಡಬೇಕು. ಶುದ್ಧವಾಗಿಟ್ಟುಕೊಳ್ಳುವಂಥದ್ದು ಬರೀ ಅಯ್ಯನವರ ಕೆಲಸ, ಇಲ್ಲಿರುವ ಸೆಕ್ಸ್ಟನ್ ಕೆಲಸ, ಸಭಾ ಹಿರಿಯರ ಕೆಲಸ. ಅದಕ್ಕಾಗಿ ಜನ ಇದ್ದಾರೆ, ನನಗೆ ಸಂಬಂಧವಿಲ್ಲ ಎಂಬುದಾಗಿ ಹೇಳೋದಲ್ಲ. ಅಲ್ಲೇನಾದ್ರೂ ಒಂದು ಬಿದ್ದರೆ, ಅಲ್ಲೇನಾದ್ರೂ ಒಂದು ಅಶುದ್ಧತೆ ಕಂಡ್ರೆ, ಅದು ಸರಿಯಾಗಿಲ್ದಿದ್ರೆ ಅದು ನಮ್ಮದು ಎಂಬುದಾಗಿ ನಾವೆಲ್ಲರೂ ಕಾಳಜಿ ವಹಿಸಿದಾಗ ಅದು ನಮ್ಮದಾಗಿ ಸುಂದರವಾಗಿ ಉಳಿತದೆ. ನಮ್ಮೆಲ್ಲರ ಜೀವನವೂ ಕೂಡ ಅಷ್ಟೇ. ಯಾರೋ ಒಬ್ಬರು ತಪ್ಪು ಮಾಡುವಾಗ, ನಮ್ಮ ಮಕ್ಕಳಾಗಿರಬಹುದು, ಅವರನ್ನು ನಾವು ತಿದ್ದಬೇಕು, ಅವ್ರಿಗೆ ತಿಳಿಸಿಕೊಡ್ಬೇಕು. ಮೊದಲಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನಾವಿಲ್ಲೇ ಕೂತ್ಕೊಂಡು, ಅವಾಗ ಕೊನೇರಿ ಪಾಸ್ಟರ್ ಇದ್ರು, ನಾವಿಲ್ಲೇ ಅನಾಶೈಲಿಯಲ್ಲಿ ಬೆಳೆದವ್ರು, ನಾವು ಇನ್ನೂ ಕೆಲವರು ಇದ್ದಾರೆ ಇಲ್ಲಿ, ಅಲ್ಲೇ ಕೆಳಗಡೆ ಕೂತ್ಕೊಳ್ತಾ ಇದ್ವಿ. ನಾವು ಏನೇ ಮಾತಾಡಿದ್ರು ನಮ್ಮ ತಲೆಗೆ ಒಬ್ರು ಬಂದು ಹೊಡೆಯೋರು, ಸರಿ ಹೊಡೆದು ಬೀಳ್ತಿತ್ತು. ಆಮೇಲೆ ನಮ್ಮ ಹೆಸರುಗಳನ್ನ ಬರ್ಕೊಂಡು ಹಾಸ್ಟೆಲ್ನಲ್ಲಿ ಕೊಡೋರು, ಅಲ್ಲಿ ವಾರ್ಡನ್ ಹೊಡಿತಾ ಇದ್ರು. ನಮಗೊಂದು ಭಯ, ಇಲ್ಲಿ ಬಂದ್ರೆ ಏನೂ ಮಾಡಬಾರ್ದು ಎಂಬುದಾಗಿ. ನಾನು ಈ ತೆಂಗಿನ ಮರಗಳನ್ನು ನೋಡುವಾಗ ಬಹಳ ಸಂತೋಷ ಆಗ್ತದೆ. ನಾವು ಎಂಡಗಿರಿ ಅಯ್ಯೋರಿದ್ದಾಗ, ಪಾಸ್ಟರ್ ಇದ್ದಾಗ, ಈ ತೆಂಗಿನ ಮರಗಳನ್ನು ಹಾಕೋದಕ್ಕೆ ಅನಶಾಲಿ ಮಕ್ಕಳನ್ನು ಕಳಿಸಿದ್ರು. ಇವನ್ನೆಲ್ಲ ಇದು ಗಾರ್ಡನ್ ಮಾಡಬೇಕು ಅಂತ. ಅಲ್ಲೆಲ್ಲ ಗುಂಡಿ ತೋಡಿ ಆ ಮರಗಳನ್ನು ನಟ್ಟಿದ್ದೇವೆ. ಆವಾಗ ನಾವು ಅವುಗಳನ್ನು ಹರ್ಕೊಂಡು ಅದನ್ನು ಕಿತ್ಕೊಂಡು ಏನೋ ಮಾಡಿದರೆ ಹಾಳಾಗಿ ಹೋಗ್ತಾ ಇತ್ತು. ಆದರೆ ಇವತ್ತು ಅವು ಫಲ ಕೊಡುವಷ್ಟರ ಮಟ್ಟಿಗೆ ಬೆಳೆದಿದ್ದೇವೆ. ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ. ಆದ್ರಿಂದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ನಮ್ಮ ಸುತ್ತಲೂ ನಡೆಯುವಂಥ ಕಾರ್ಯಗಳ ಕುರಿತಾಗಿ ನಮ್ಮ ಸ್ಪಂದಿಸುವಂಥ ಮನಸ್ಸು ನಮಗಿರಬೇಕು. ಅದು ಆತ್ಮಿಕವಾದ ಜೀವನಕ್ಕೆ ಇರಬಹುದು, ಅಥವಾ ಭೌತಿಕವಾಗಿ ನಮ್ಮ ಸುತ್ತಲಿರುವಂಥ ನಮ್ಮ ಸಂಗತಿಗಳ ವಿಷಯವಾಗಿ ಇರಬಹುದು. ಈ ರೀತಿ ನಾವು ನಿಷ್ಕಾಳಜಿಯಿಂದ, ಅಲಕ್ಷ್ಯತನದಿಂದ ಜೀವನ ಮಾಡಿದರೆ ನಮ್ಮ ಸ್ಥಿತಿ ದುರವಸ್ಥೆಗೆ ಹೋಗ್ತದೆ. ನಮಗೆ ಮಿಷನರಿಗಳು ಕೊಟ್ಟಂಥ ಈ ಆಸ್ತಿ ಪಾಸ್ತಿ, ಎಜುಕೇಶನ್ ಇವೆಲ್ಲ ಯಾಕೆ ಕೊಟ್ಟಿದ್ದಾರೆ? ಅವೆಲ್ಲ ಯಾಕಿದೆ? ಈ ಹೊತ್ತು ಅನಾಥ ಶಾಲೆ ಇಲ್ದಿದ್ರೆ ನಾನು ಪಾಸ್ಟರ್ ಆಗ್ತಿದ್ನಾ? ಗೊತ್ತಿಲ್ಲ. ಏನು ಕೆಲಸ ಮಾಡ್ತಿದ್ದೆವೋ, ಎಲ್ಲಿ ಹೋಗಿ ಜೀವನ ಮಾಡ್ತಿದ್ನೋ ಯಾರಿಗೆ ಗೊತ್ತು. ಈ ಹಾಸ್ಟೆಲ್ಗಳು ಇದ್ದದ್ರಿಂದ ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ, ಬೇರೆ ಬೇರೆ ಸಭೆಯಲ್ಲಿ ಎಷ್ಟೋ ಮಕ್ಕಳು ಇವತ್ತು ತಮ್ಮ ಬದುಕನ್ನು ಕಂಡುಕೊಂಡಿದ್ದಾರೆ, ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಯಾವ ಮಕ್ಕಳು ಏನೋ ಬಿಡೋ, ಯೇಸು ಸ್ವಾಮಿ ಬಂದ್ರೆ ಅಲ್ಲಿ ಚರ್ಚಿದೆ ಹೋಗ್ತಾರೆ ಬಿಡು ಅಂತ ಅವರು ನಿಷ್ಕಾಳಜಿ ವಹಿಸಿದ್ರೆ ನಾವು ಇವತ್ತು ಸಮಾಜವಾಗಿರ್ತಿರ್ಲಿಲ್ಲ. ಇವತ್ತು ಈ ಮಕ್ಕಳು, ಇಷ್ಟು ಜನ ಮಕ್ಕಳು ದೇವರ ಕೃಪೆಯಿಂದ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾರೆ. ನಾಳೆ ಅವರು ಏನಾಗ್ತಾರೋ, ಯಾವ ಭವಿಷ್ಯತ್ತನ್ನು ದೇವರು ಅವರಿಗೆ ಕರುಣಿಸ್ತಾ ಇದ್ದನೋ ಗೊತ್ತಿಲ್ಲ. ನಾವು ಅವ್ರನ್ನ ಸ್ಪಂದಿಸದೆ ಹೋದರೆ, ನಮ್ಮ ಸಭೆಯಿಂದ ಮಕ್ಕಳನ್ನ ನೋಡಿಕೊಳ್ಳುವ ಜವಾಬ್ದಾರಿಕೆಯನ್ನು ನಾವು ವಹಿಸಿಕೊಳ್ಳದೆ ಹೋದರೆ ನಾವು ಸಮಾಜವಾಗಿ ಬೆಳೆಯೋದಕ್ಕಾಗೋದಿಲ್ಲ. ನಾವು ಅವನತಿಗೆ, ಹಾಳಾಗುವುದಕ್ಕೆ ಹೋಗೋರಾಗಿದ್ದೇವೆ. ನಮ್ಮ ದುರವಸ್ಥೆ ಏನೋ ಗೊತ್ತಿಲ್ಲ. ಮಿಷನರಿಗಳು ಕಟ್ಟಿದ್ದನ್ನ ಕ್ಲೋಸ್ ಮಾಡ್ತಾ ಹೋಗ್ತಾ ಇದ್ದೇವೆ ನಾವು, ಅದನ್ನು ಬೆಳೆಸಿ ಮಾಡುವವರಾಗ್ತಾ ಇಲ್ಲ. ಬಂದ್ ಮಾಡೋದನ್ನೇ ನೋಡ್ತಾ ಇದ್ದೇವೆ. ಇದನ್ನ ಸ್ಟಾರ್ಟ್ ಮಾಡ್ತೇವೆ, ಸ್ವಲ್ಪ ದಿವಸ ಆದ್ಮೇಲೆ ಬೀಗ ಹಾಕಿಬಿಡ್ತೇವೆ ಅಲ್ವಾ? ಬಹಳ ದುಃಖ ಅನ್ನಿಸ್ತದೆ. ನಾವು ಈ ಮಟ್ಟಕ್ಕೆ ಈಗ 75 ವರ್ಷಗಳಾಯ್ತು ನಾವು ಅಲ್ವಾ CSI ಆಗಿ. ಮಿಷನರಿಗಳು ಬಂದ ಕಾಲದಿಂದ 200 ವರ್ಷದ ಇತಿಹಾಸ ಇದೆ ನಮಗೆ. ನಾವೆಷ್ಟು ಬೆಳೆದಿರಬೇಕಿತ್ತು, ಎಷ್ಟು ಅಭಿವೃದ್ಧಿ ಆಗಿರ್ಬೋದು, ಎಷ್ಟು ಶ್ರೀಮಂತರಾಗಿರ್ಬೋದು. ನಮ್ಮ ಕಾಲೇಜ್ಗಳು, ನಮ್ಮ ಯೂನಿವರ್ಸಿಟಿಗಳು, ನಮ್ಮ ಮೆಡಿಕಲ್ ಕಾಲೇಜುಗಳು, ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳು ಆ ಮಟ್ಟದಲ್ಲಿ ಇರಬೇಕಾಗಿತ್ತು. ಆದರೆ ಈಗಲೂ ನಾವು ಪ್ರೈಮರಿ ಸ್ಕೂಲ್ನಲ್ಲಿ ಮಕ್ಕಳನ್ನ ಹುಡುಕೋದ್ರಲ್ಲಿ, ಟೀಚರ್ನ ಹುಡುಕೋದ್ರಲ್ಲೇ ಸಾಕಾಗಿ ಹೋಗ್ತಾ ಇದೆ. ಈ ದುರವಸ್ಥೆಗೆ ಯಾರು ಕಾರಣ? ಯಾರೋ ಒಬ್ಬರನ್ನ ನಾವು ಗೂಬೆ ಕೂರ್ಸಕ್ಕಾಗಲ್ಲ. ನಮ್ಮ ಸ್ವಭಾವದಲ್ಲಿಯೇ ಈ ಇಂಡಿಫರೆನ್ಸ್, ಅಲಕ್ಷ್ಯತನ, ಸೋಮಾರಿತನ ಇವು ಇರೋದ್ರಿಂದ
ಆ ಕಾರಣಗಳಿಂದಾಗಿ ನಾವು ಒಂದು ಹೆಜ್ಜೆ ಮುಂದೆ ಹೋಗುವ, ಅಭಿವೃದ್ಧಿಯಲ್ಲಿ ಎಲ್ಲರನ್ನ ಕರೆದುಕೊಂಡು ಅಭಿವೃದ್ಧಿ ಆಗುವಂಥ ಮನೋಸ್ಥಿತಿ ಅದು ನಾವು ಕೊರತೆಯಾಗಿ ಕಂಡು ಬರ್ತಾ ಇದೆ. ಆಮೋಸನ ಬಗ್ಗೆ ಬರೆದಿದೆ. ಪ್ರವಾದಿಯಾದ ಆಮೋಸನ ವಿಷಯದಲ್ಲಿ ನೀವು 7ನೇ ಅಧ್ಯಾಯದಲ್ಲಿ ಓದಿದರೆ, ಆಮೋಸನಿಗೆ ಅವನು ಉತ್ತರ ದಿಕ್ಕಿನಲ್ಲಿರುವಂಥ ಇಸ್ರಾಯೇಲ್ ದೇಶಕ್ಕೆ ಹೋಗಿ ಪ್ರವಾದನೆ ಮಾಡ್ತಾ ಇದ್ದಾನೆ. ಅಲ್ಲಿನ ರಾಜಕೀಯ ವ್ಯಕ್ತಿಗಳು ಆತನನ್ನು ದೂಷಿಸಿ ಬೈತಾ ಇದ್ದಾರೆ. ನೀನು ಇಲ್ಲಿ ಬರಬೇಡ, ಇದು ನೀನು ಪ್ರವಾದನೆ ಮಾಡುವಂಥ ಸ್ಥಳವಲ್ಲ, ನೀನು ದಕ್ಷಿಣಕ್ಕೆ ಹೋಗು, ಯೂದಾಯಕ್ಕೆ, ಯೆರೂಸಲೇಮಿಗೆ ಅಲ್ಲಿ ಹೋಗು, ಅಲ್ಲಿ ಪ್ರವಾದನೆ ಮಾಡಿ ನಿನ್ನ ಹೊಟ್ಟೆ ತುಂಬಿಸ್ಕೋ, ಇಲ್ಲೆಲ್ಲ ಬರಬೇಡ ಎಂಬುದಾಗಿ ಕರೀತಾ ಇದ್ದಾರೆ. ಇಸ್ರಾಯೇಲ್ ದೇಶದ ಉತ್ತರ ಭಾಗ ನಾನು ಹೇಳ್ತಾ ಇರೋದು, ಸೊಲೊಮೋನನ ನಂತರ ವಿಭಾಗ ಆದದ್ದು. ಮೊದಲು ಇಸ್ರಾಯೇಲ್ ದೇಶದ ಉತ್ತರ ಭಾಗದಲ್ಲಿ ಶಿಲೋವ, ಅಲ್ಲಿ ದೇವಾಲಯ ಇತ್ತು, ಅಂದ್ರೆ ಗುಡಾರದ ದೇವಾಲಯ ಅಲ್ಲಿತ್ತು. ಇಸ್ರಾಯೇಲ್ರೆಲ್ಲರೂ ಅಲ್ಲಿ ಆರಾಧನೆ ಮಾಡಕ್ ಹೋಗ್ತಾ ಇದ್ರು. ಯಾರ್ದಾದ್ರೂ ಒಂದು ಉದಾಹರಣೆ ಹೇಳಕ್ಕಾಗತ್ತಾ ನಿಮಗೆ? ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ, ಎಲ್ಕಾನನ್ ಅಲ್ವಾ, 12 ಮಗುವನ್ನ ಅಲ್ಲಿ ಉತ್ತರದಲ್ಲಿ. ಈ ಹೊತ್ತು ಆ ಉತ್ತರದವರು ಏನ್ ಹೇಳ್ತಾ ಇದ್ದಾರೆ? ಆಮೋಸ 7ನೇ ಅಧ್ಯಾಯ ನೋಡ್ರಿ. 7ನೇ ಅಧ್ಯಾಯದಲ್ಲಿ ಆ ಉತ್ತರ ಪ್ರದೇಶವನ್ನ 13ನೇ ವಚನದಲ್ಲಿ ಹೇಳ್ತಾರೆ. ಏನಂದ್ರೆ, ಆದರೆ ಬೇತೇಲ್ನಲ್ಲಿ ಇನ್ನೂ ಪ್ರವಾದನೆ ಮಾಡಬೇಡ. ಎಲ್ಲಿ ಮಾಡಬಾರ್ದಂತೆ ಪ್ರವಾದನೆ? ಬೇತೇಲ್. ಬೇತೇಲ್ ಯಾವ ಸ್ಥಳ? ಯಾಕೋಬನಿಗೆ ಅಲ್ವಾ, ಅವನಿಗೊಂದು ಜೀವನಕ್ಕೆ ತಿರುವು ಕೊಟ್ಟಂತ ಸ್ಥಳ, ದೇವರ ದರ್ಶನ ಆದಂತ ಸ್ಥಳ, ಪರಲೋಕದ ಬಾಗಿಲು ಎಂಬುದಾಗಿ ಹೇಳಿದಂತ ಸ್ಥಳ, ಅದು ಉತ್ತರದಲ್ಲಿ. ಅಲ್ಲಿ ನೀನೇನ್ ಮಾಡಬೇಡ? ಪ್ರವಾದನೆ ಹೇಳಬೇಡ. ಮುಂದೆ ಏನ್ ಬರೀತಾನಲ್ಲಿ? ಇದು ರಾಜಕೀಯ ಪವಿತ್ರಾಲಯ. ಯಾವುದು? ಆ ಬೇತೇಲನ್ನ, ಆ ಶಿಲೋವನ್ನ, ಅಲ್ಲಿ ಆಗುತ್ತಿದ್ದ ಯೆಹೋವನ ಆರಾಧನೆಗಳೆಲ್ಲವೂ ನಿಂತು ಹೋಗಿ ಅಲ್ಲಿ ಏನಾಗಿದೆ ಈಗ? ರಾಜಕೀಯ ಪವಿತ್ರ ಆಲಯ. ಇಲ್ಲಿ ಪ್ರವಾದನೆ ಮಾಡಬೇಡ. ಎಂಥ ದುರವಸ್ಥೆ ಇದು! ಯಾಕೋಬನು ತನ್ನ ಜೀವನದಲ್ಲಿ ದೇವರ ದರ್ಶನ ಹೊಂದಿದ, ಪರಲೋಕದ ಬಾಗಿಲು ಎಂಬುದಾಗಿ ಕರೆಸಿಕೊಂಡಂತ ಬೇತೇಲ್ನಲ್ಲಿ ಇವತ್ತು ಪ್ರವಾದನೆ ಹೇಳೋ ಹಾಗಿಲ್ಲ. ಚೇಂಜ್ ಆಗಿಬಿಟ್ಟಿದೆ ಎಲ್ಲ. ಅದು ಅವ್ರ ಕಾಲ, ಈಗಿಲ್ಲ. ಆ ಸಮಾರ್ಯದ ಸ್ತ್ರೀ ಯೇಸು ಸ್ವಾಮಿ ಹೇಳ್ತಾಳಲ್ಲ, ನಮ್ಮ ಹಿರಿಯರು ಈ ಬೆಟ್ಟಗಳಲ್ಲಿ, ಈಗೇನಾಯ್ತು ಮತ್ತೆ? ಅವಾಗ ಅವ್ರು ಆರಾಧಿಸಿರು, ನೀವೇನ್ ಮಾಡ್ತಾ ಇದ್ದೀರಿ? ನೀವ್ಯಾಕೆ ಆರಾಧಿಸ್ತಾ ಇಲ್ಲ? ಆ ಬೆಟ್ಟಗಳು ಏನಾದವು? ಆ ಗುಡಿಗಳು ಏನಾದವು? ಯಾಕೆ ಅವು ಈಗ ಇಲ್ಲ? ಇವತ್ತು ಅದೇ ಸ್ಥಿತಿಯನ್ನ ನಾವು CSI ಸಂಸ್ಥೆಯವರಾಗಿ, ಮೆಥೋಡಿಸ್ಟ್ ಆಗಿ, ಬೇರೆ ಬೇರೆ ಸಭೆಗಳವರಾಗಿ ಅನುಭವ ಮಾಡ್ತಾ ಇದ್ದೇವೆ. ದೇವರಿಗೆ ಪ್ರಾಧಾನ್ಯತೆ ಇಲ್ಲದಂಥ, ದೇವರ ಕಾರ್ಯಗಳಿಗೆ ಪ್ರಾಧಾನ್ಯತೆ ಇಲ್ಲದಂಥ ಸ್ಥಿತಿಗೆ ನಾವು ನೂಕಲ್ಪಡ್ತಾ ಇದ್ದೇವೆ. ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ, ಎಲ್ಲರೂ ಎಂಬುದಾಗಿ ಹೇಳೋದಿಲ್ಲ, ಮುಗ್ಧವಾಗಿ ಭಕ್ತಿಯಿಂದ ಯೇಸುವನ್ನ ಆರಾಧಿಸುವ ಜನರು ನಮ್ಮ ಸಭೆಗಳಲ್ಲಿದ್ದಾರೆ. ಸ್ಥಾನಮಾನಕ್ಕಾಗೇ ಬಡದಾಡಿಕೊಂಡಿರುವವರು ಇದ್ದಾರೆ. ಅವರನ್ನೂ ಕ್ರೈಸ್ತರು ಎಂಬುದಾಗಿ ಹೇಳ್ತೇವೆ, ಇವರನ್ನೂ ಕ್ರೈಸ್ತರು ಎಂಬುದಾಗಿ ಹೇಳ್ತೇವೆ. ಈ ಬೇತೇಲನ್ನ ರಾಜಕೀಯ ಪವಿತ್ರಾಲಯ ಎಂಬುದಾಗಿ ಹೊಸ ಟೈಟಲ್ ಕೊಟ್ಟ ಹಾಗೆ ನಮ್ಮ ಆತ್ಮಿಕ ಜೀವನದ ಆ ಎಲ್ಲ ಬೆಲೆಗಳನ್ನು, ಆ ಎಲ್ಲ ಮೌಲ್ಯಗಳನ್ನು ನಾವು ಮರೆತು ಬಿಟ್ಟವರಾಗಿ ಕೇವಲ ರಾಜಕೀಯ ದೃಷ್ಟಿಯಿಂದ, ನನಗೆ ಲಾಭವಾಗುವ ದೃಷ್ಟಿಯಿಂದ, ನನ್ನ ಸ್ವಾರ್ಥಕ್ಕೆ ಏನು ಅನುಕೂಲವಾಗುತ್ತದೆ ಅಷ್ಟಕ್ಕೆ ಅನ್ನುವಂಥ ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೇವೆ. ಸಮುದಾಯವಾಗಿ ಬೆಳೆಯುವ, ಒಬ್ಬರ ಬಲಹೀನತೆಯಲ್ಲಿ ಅವರೊಂದಿಗಿದ್ದು ಅವರನ್ನು ಎತ್ತುವ ಇಂಥ ಕಾರ್ಯಗಳ ಕುರಿತಾಗಿ ಬಹಳ ದೂರವಾಗಿ ಹೋಗ್ತಾ ಇದ್ದೇವೆ. ಪ್ರಿಯರೇ, ಈ ಭಕ್ತನು ಹೇಳ್ತಾ ಇದ್ದೇನೆ, ನಾನು ಪ್ರವಾದಿಯಲ್ಲ, ಪ್ರವಾದನೆ ಹೇಳಿ ಬದುಕಬೇಕೆಂಬುದಾಗಿ ಏನೂ ಇಲ್ಲ. ದೇವರು ನನ್ನನ್ನು ಕಳುಹಿಸಿದ್ದಾನೆ. ಒಂದು ಕಾಲದಲ್ಲಿ ಇಲ್ಲಿ ಪ್ರವಾದಿಗಳಿದ್ದರು, ಒಂದು ಕಾಲದಲ್ಲಿ ಇಲ್ಲಿ ಶಿಲೋವ ದೇವಾಲಯ ಇತ್ತು, ಒಂದು ಕಾಲದಲ್ಲಿ ಬೇತೇಲ್ನಲ್ಲಿ ಆರಾಧನೆ ಮಾಡ್ತಾ ಇದ್ರು. ಇಸ್ರಾಯೇಲರ ಪೂರ್ವಿಕರು ಅಬ್ರಹಾಮನು, ಯಾಕೋಬ ಇವರೆಲ್ಲರೂ ಈ ಭಾಗದಲ್ಲಿ ಇದ್ದವರು. ಈ ಹೊತ್ತು ನೀವು ಹೇಳ್ತಾ ಇದ್ದೀರಿ ಇದು ರಾಜಕೀಯ ಸ್ಥಳ, ಇಲ್ಲಿ ಆತ್ಮಿಕವಾದ ವಿಷಯಗಳಿಗೆ ಯಾವ ಸ್ಥಾನಮಾನ ಇಲ್ಲ, ನೀವು ಏನೇ ಇದ್ದರೂ ಯುದ್ಧ ಮಾಡುವ, ರಾಜಕೀಯ ಮಾತಾಡುವ ಇದ್ದರೆ ಇಲ್ಲಿ ಬಾ ಎಂಬುದಾಗಿ ಹೇಳ್ತಾ ಇದ್ರಿ. ಈ ಬದಲಾವಣೆ ಏನು? ಪ್ರಿಯರೇ, ಅಲ್ಲಿ ಬೇತೇಲ್ನಲ್ಲಿ ಇದ್ದಂಥ ಆ ಒಂದು ಪವಿತ್ರತೆ ಪಕ್ಕದ ಊರಿನಲ್ಲಿ ಹಬ್ಬಬೇಕಾಯ್ತು.
ಶಿಲೋವದ ದೇವಾಲಯ ಯೆರೂಸಲೇಮಿನಲ್ಲಿ ಕಟ್ಟಿದ್ರಲ್ಲ, ಅಂಥದ್ದೇ ದೇವಾಲಯ ಶಿಲೋವಿನಲ್ಲಿ ಕಟ್ಟಬೇಕಾಗಿತ್ತು. ಈ ಹೊಸ ಸಂತತಿಯವರಿಗೆ ನೋಡು, ನಮ್ಮ ಪೂರ್ವಿಕರು ಆರಾಧಿಸಿದ ಆರಾಧನೆಯ ಸ್ಥಳ ಈಗಲೂ ನಾವು ಚೆನ್ನಾಗಿ ಇಟ್ಕೊಂಡಿದ್ದೇವೆ, ಈಗಲೂ ಅದರಲ್ಲಿ ಆರಾಧನೆ ನಡೀತಾ ಇದೆ ಎಂಬುದಾಗಿ. ಆದರೆ ಆ ಪೂರ್ವಿಕರ ಮಕ್ಕಳು ಮೊಮ್ಮಕ್ಕಳು ಬಂದು ನೋಡಿದರೆ ಅಲ್ಲಿ ಏನೂ ಇಲ್ಲ, ಎಲ್ಲವೂ ಬೇರೆ ಆಗಿದೆ, ಎಲ್ಲವೂ ಮುಗಿದು ಹೋಗಿದೆ. ಕಾಲೇಜ್ ಇತ್ತಲ್ಲ, ಇಲ್ಲಿ ಏನಾಯ್ತು? ಇಲ್ಲ ರೀ, ಅದು ಕೀಲಿ ಹಾಕೊಂಡು ಹೋದ್ರು ಅವರು. ಹಾಸ್ಟೆಲ್ ಇತ್ತಲ್ಲ, ಇಲ್ಲಿ ಏನಾಯ್ತು? ಅದು ಹೋಯ್ತ್ರಿ. ಅದು ಎಷ್ಟೋ ನಮ್ಮ ಆಸ್ಪತ್ರೆಗಳು ಸರಿಯಾಗಿ ನಡೆಯುತ್ತಾ ಇಲ್ಲ. ಯಾಕಂದ್ರೆ ಎಲ್ಲಿಯೂ ಕೂಡ ಅದಕ್ಕೆ ಸ್ಪಂದಿಸುವ, ಆ ರೀತಿಯಾಗಿ ಬೆಳೆಯುವಂಥ ಆಲೋಚನೆಗಳಿಗೆ ನಾವು ಹೋಗುತ್ತಾ ಇಲ್ಲ. ಕೊನೆಯದಾಗಿ ಪ್ರಿಯರೇ, ನಾವು ಇನ್ನೊಂದು ವಿಷಯ ಹೇಳಿ ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ಮೂರನೇದು, ನಾವು ದೇವರನ್ನ ಸೂಕ್ಷ್ಮವಾಗಿ ನಯವಾಗಿ ತಿರಸ್ಕರಿಸುವವರು ಹೇಗಿರ್ತಾರೆ ಅಂದರೆ, ಏನೂ ಮಾಡದೇ ಇರುವವರು. ನಮ್ಗೆ ಯಾಕೆ ಬೇಕು? ಅವ್ರದೈತೆ ಅವ್ರು ಮಾಡ್ಕೊಳ್ಳಿ. ಕೆಲವರು ಸಾಕ್ಷಿ ಹೇಳ್ತಾರೆ. ನಮಗೇನು ಸಾಕ್ಷಿ ಹೇಳ್ತಾರೆ ಅಂದರೆ, ಅಯ್ಯೋರೇ ಚರ್ಚಿಗೆ ಬರ್ತೇನೆ, ಒಂದು ಕಡೆ ಕೂತು ಆರಾಧನೆ ಮಾಡ್ತೇನೆ, ನಂದೇನಿದೆ ಭಕ್ತಿ ಕಾಣಿಕೆ ಹಾಕ್ತೇನೆ, ನೀವೇನು ವಾಕ್ಯ ಹೇಳ್ತೀರಿ ಅವನು 4 ವಾಕ್ಯ ಕೇಳ್ತೇನೆ, ನೀವು ಆಶೀರ್ವಾದ ಕೊಟ್ಟ ತಕ್ಷಣ ನನ್ನ ಬೈಬಲ್ ಬಗಲಲ್ಲಿ ಇಟ್ಕೊಂಡು ಯಾರನ್ನು ಮಾತಾಡಿಸದೆ ಸುಮ್ಮನೆ ಹೋಗಿಬಿಡ್ತೇನೆ. ಇದು ಸರಿನಾ ತಪ್ಪ? ಸರಿ ಅಲ್ಲ? ಎಲ್ಲರೂ ಹಿಂಗೆ ಅಂತ ಇದ್ರಿ. ಹೌದ್ರಿ, ಅದೇ ಸರಿ ಅಂತೇಳಿ ನನಗೆ ಪ್ರಸಂಗ ಮಾಡಿದ್ರಿ ಈಗ ನೀವು. ಯಾಕೆ ಅದು ಸರಿ ಅನ್ನಿಸ್ತಾ ಇದೆ? ಮಾತಾಡಿ ಎಲ್ಲಿ ಕೆಡಿಸ್ಕೊಳ್ಳೋಣ? ನಾನು ಮಾತಾಡಿದ್ದೊಂದು, ಅದನ್ನ ಯಾವನೋ ರೆಕಾರ್ಡ್ ಮಾಡಿಕೊಂಡು ಅದನ್ನ ಯಾರಿಗೋ ಹೇಳಿ, ಅದು ಏನೋ ಕಥೆಯಾಗಿ ಅವರಿಂದ ನಮಗೆ ಫೋನ್ ಬಂದು ಏನ್ರಿ ಹೀಗೆ ಮಾಡಿದ್ರಂತೆ ಅಂತ ಹೇಳಿ ಆ ಬಾಧೆ ಯಾಕೆ ಬೇಕು? ಪ್ರಾರ್ಥನೆ ಮಾಡಿಕೊಂಡು ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಮನೆ ಸೇರ್ಕೊಳ್ಳೋಣ. ಹಾಗೇ ವಿಚಾರಗಳು ಈಗ ಅವೇ ಹೆಚ್ಚು ಪ್ರಚಲಿತ ಆಗ್ತಾ ಇವೆ. ಸುಮ್ಮನಿರೋಣ. ಯಾಕೆ ಬೇಕು ನಮಗೆ? ಯಾಕೆ ಬೇಕು? ಹಾಳಾದ್ರೆ ಹಾಳಾಗತ್ತೆ, ಇದ್ರೆ ಇರುತ್ತೆ, ಮುನ್ನೋರು ನೋಡ್ಕೊಳ್ತಾರೆ, ನಮಗೇನು? ಈ ಮನೋಭಾವನೆ, ಏನೂ ಮಾಡದೇ ಇರೋದು. ಅಧಿಕಾರ ಬಂದರೂ ಏನೂ ಮಾಡೋದಿಲ್ಲ, ಅಧಿಕಾರ ಹೋದ್ರೂ ಏನೂ ಮಾಡೋದಿಲ್ಲ, ಏನು ಬಂದ್ರು ಏನು ಬಿಟ್ರು ನಮಗೆ ಆರಾಮಿದ್ದೇವೆ ಸಾಕು. ಪ್ರಿಯರೇ, ದೇವರು ಇದನ್ನ ಇಷ್ಟಪಡುವುದಿಲ್ಲ. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ, ನಾವು 1-2 ವಚನಗಳನ್ನು ಓದಿ ಈ ಪ್ರಸ್ತಾಪವನ್ನು ಮುಗಿಸ್ತೇನೆ. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ. ವೃದ್ಧನನ್ನ ಗದರಿಸದೆ ತಂದೆಯೆಂದು ಭಾವಿಸಿ ಬುದ್ಧಿ ಹೇಳು. ಯೌವನಸ್ಥರನ್ನು ಅಣ್ಣ ತಮ್ಮಂದರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರವರಿಗೆ ಬುದ್ಧಿ ಹೇಳು. ದಿಕ್ಕಿಲ್ಲದ ವಿಧೇವರನ್ನು ಸಂರಕ್ಷಿಸು. ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿದ್ದರೆ ಅವರೇ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು. 8ನೇ ವಚನದಲ್ಲಿ ನೋಡ್ರಿ, ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ನಂಬಿ ಏನು ಪ್ರಯೋಜನ ಆಗಲಿಲ್ಲ ಅಂತ. ಇದು ಬಹಳ ಚಂದ ಇದೆ ನೋಡ್ರಿ. ನಾವು ಯಾರನ್ನು ನೋಡಿ ಸುಮ್ಮನೆ ಅವ್ರೇನಾದ್ರೂ ಆಗಲಿ ನಮ್ಮಷ್ಟಕ್ಕೆ ನಮ್ಮ ಪಾಡಿಗೆ ನಾವು ಇರ್ತೇವೆ ಅಂದಾಗ ಅಂದ್ಕೊಂಡ್ರೆ, ಈ ವಾಕ್ಯ ಹೇಳ್ತದೆ, ತನ್ನ ಮನೆಯವರನ್ನ ಸಂರಕ್ಷಿಸದೇ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ಅಂತೆ. ನಮಗೆ ದೇವರು ಏನು ಅವಕಾಶ ಕೊಟ್ಟಿದ್ದಾನ ಅದರ ಉಪಯೋಗ ಮಾಡಿಕೊಂಡು ಇತರರಿಗೆ ಒಳ್ಳೆಯದನ್ನ ಬಯಸಬೇಕು, ಒಬ್ಬರನ್ನೊಬ್ಬರು ತಿದ್ದಬೇಕು. ಪ್ರಶ್ನೆಗಳನ್ನ ಕೇಳುವಾಗ, ನಿಜತ್ವವನ್ನು ಕೇಳುವಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವ ಮತ್ತು ಕೇಳುವ ವಿಧಾನ ಪ್ರೀತಿಯಿಂದ ಕೇಳುವ, ಎಲ್ಲರನ್ನ ಅನುಸರಿಸಿಕೊಂಡು ಹೋಗುವಂಥ ಜ್ಞಾನದ ಕಡೆಗೆ ನಾವು ಸಾಗಬೇಕಾಗಿದೆ. ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನು ಎಂಬುದಾಗಿ, ನಂಬದವನಿಗಿಂತಲೂ ಕೀಳು ಎಂಬುದಾಗಿ ಬೈಬಲ್ ನಮಗೆ ಹೇಳ್ತದೆ. ಪ್ರಿಯ ದೇವಜನರೇ, ದೇವರು ನಮಗೆ ಕೊಟ್ಟಂಥ ಈ ಜೀವನ ಕೇವಲ ನಾವು ಅಲಕ್ಷ್ಯತನದಿಂದ ಕಳೆಯುವುದಕ್ಕೋ, ಸುಮ್ಮನೆದ್ದು ಒಂದು ದಿವಸ ಈ ಲೋಕ ಬಿಟ್ಟು ಹೋಗುವುದಕ್ಕೋ ಅಲ್ಲ. ದೇವರು ನಮಗೆ ಸಭೆಯನ್ನು ಕೊಟ್ಟಿದ್ದಾನೆ, ನಮಗೊಂದು ಸ್ಥಳವನ್ನು ಕೊಟ್ಟಿದ್ದಾನೆ, ಒಂದು ಒಳ್ಳೆಯ ಪವಿತ್ರವಾದ ವಾತಾವರಣದಲ್ಲಿ ಬೆಳೆಯುವ ಅವಕಾಶ ಕೊಟ್ಟಿದ್ದಾನೆ.
ಇದರೆಲ್ಲದರ ಕುರಿತಾಗಿ ಜವಾಬ್ದಾರಿಯುತರಾಗಿ ನಮ್ಮ ಸುತ್ತಮುತ್ತಲಿರುವವರಿಗೆ ನಾವು ಸಾಕ್ಷಿಗಳಾಗಿ ಬದುಕೋಣ. ದೇವರ ವಾಕ್ಯ ಹೇಳ್ತದೆ, ದೇವರು ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವುದಿಲ್ಲ. ಆದ್ದರಿಂದ ಡೈರೆಕ್ಟಾಗಿ ನಾವು ತಿರಸ್ಕರಿಸುವುದಿಲ್ಲ, ಆದರೆ ಈಗ ಹೇಳಿದ ಈ ಸೂಕ್ಷ್ಮತೆಗಳ ಮೂಲಕವಾಗಿ ದೇವರೇ ನಿನ್ನ ಅವಶ್ಯಕತೆ ಇಲ್ಲ, ನಮ್ಮದು ನಾವು ನೋಡ್ಕೊಳ್ತೇವೆ ಅನ್ನೋ ಥರ ನಮ್ಮ ನಡತೆ, ನಮ್ಮ ಬಿಹೇವಿಯರ್ ಇರಬಾರದು. ಯಾಕಂದರೆ ದೇವರು ಮನುಷ್ಯರ ಹಾಗೆ ಹೊರಗಿನ ತೋರಿಕೆಯನ್ನು ನೋಡೋದಿಲ್ಲ, ನಮ್ಮ ಹೃದಯಗಳನ್ನು, ನಮ್ಮ ಆಲೋಚನೆಗಳನ್ನು ದೂರದಿಂದಲೇ ಗೊತ್ತು ಮಾಡುವನಾಗಿದ್ದಾನೆ. ಆತನ ಮುಂದೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ತಿರಸ್ಕಾರದ ಮನೋಭಾವನೆ ಯಾವ ರೂಪದಲ್ಲಿ ಆದರೂ ಅದನ್ನು ಬಿಟ್ಟು ಬಿಡೋಣ. ನೇರವಾಗಿ ಯಥಾರ್ಥವಾಗಿದ್ದು ಎಲ್ಲಿ ನಾವು ಸರಿಪಡಿಸಿಕೊಳ್ಳಬೇಕು ಅಲ್ಲಿ ಸರಿಪಡಿಸಿಕೊಳ್ಳೋಣ, ಎಲ್ಲಿ ಸರಿಪಡಿಸಬೇಕು ಅಲ್ಲಿ ಸರಿಪಡಿಸೋಣ. ನಾವೆಲ್ಲರೂ ಒಟ್ಟಾಗಿ ಹೃದಯ ವೈಶಾಲತೆಯಿಂದ ದೊಡ್ಡವರಾಗಿ ಕರ್ತನ ಜ್ಞಾನದಲ್ಲಿ ಬೆಳೆಯೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ಪ್ರೀತಿಯಿಂದ ನೀ ಕೊಟ್ಟ ಈ ವಾಕ್ಯಗಳಿಗಾಗಿ ವಂದನೆಗಳು. ನಾವು ಜವಾಬ್ದಾರಿಯುತ ಕರ್ತನೇ ಕ್ರೈಸ್ತರಾಗಿರಬೇಕು. ನಮಗೆ ಕೊಡಲ್ಪಟ್ಟ ಜವಾಬ್ದಾರಿಕೆಗಳನ್ನು ಅಧಿಕಾರ ಎಂಬುದಾಗಿಯೋ, ಇನ್ನೊಬ್ಬರನ್ನು ಆಳುವುದಕ್ಕಾಗಿಯೋ, ತುಳಿಯುವುದಕ್ಕಾಗಿಯೋ ಎಂಬುದಾಗಿ ಅಂದುಕೊಳ್ಳದೆ, ಇನ್ನೊಬ್ಬರ ಸೇವೆ ಮಾಡುವುದಕ್ಕಾಗಿ ಎಂಬುದಾಗಿ ತಿಳಿದುಕೊಂಡು ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ, ನಮ್ಮ ಪರಿಸರದಲ್ಲಿ, ನಾವು ವಾಸಿಸುವ ಸ್ಥಳದಲ್ಲಿ, ನಾವಿರುವ ಸಭೆಯಲ್ಲಿ, ಊರಿನಲ್ಲಿ ನಿನಗೆ ಸಾಕ್ಷಿಯಾಗಿ, ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ ದೇವರೇ ಎಲ್ಲರೂ ಸಂರಕ್ಷಿಸಲ್ಪಟ್ಟವರಾಗಿ ಆ ನಿತ್ಯ ಜೀವಕ್ಕೆ ಸೇರುವ ಹಾಗೆ ನಮ್ಮ ಪ್ರಯತ್ನ, ನಮ್ಮ ಕಾರ್ಯವನ್ನು, ನಮ್ಮ ಪಾತ್ರವನ್ನು ನಿಷ್ಠೆಯಿಂದ ಮಾಡೋ ಹಾಗೆ ಕೃಪೆ ಮಾಡೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 217ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 217. ನಾಳೆಯಂತೆ ನಿತ್ಯವು ಬುದ್ಧಿಗೇಡಿ ಹೇಳುವನು, ಈ ಹೊತ್ತನುಕೂಲವು ನನಗಾಗಲೊಲ್ಲವು. ನಾವೆಲ್ಲರೂ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮನಸ್ಸಾಗಿ ಅರಿಕೆ ಮಾಡೋಣ. ನಂತರದಲ್ಲಿ ಸಭಾಪಾಲಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸುವರು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸಿದೆಲ್ಲ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಸಮಾಧಾನದಿಂದ ಮನೆಗಳಿಗೆ ತೆರಳೋಣ. ಎಡವಿ ಬೀಳದಂತೆ ನಮ್ಮನ್ನು ಕಾಪಾಡುವುದಕ್ಕೂ ದೇವರ ಮುಂದೆ ನಮ್ಮನ್ನು ನಿರ್ದೋಷಿಗಳಾಗಿ ನಿಲ್ಲಿಸುವುದಕ್ಕೂ ಸರ್ವಶಕ್ತನಾದ ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ಆ ತ್ರಯೇಕ ದೇವರ ಆಶೀರ್ವಾದ, ನಡೆಸುವಿಕೆ ನಿತ್ಯ ಕಾಲಕ್ಕೂ ನಮ್ಮೆಲ್ಲರ ಸಂಗಡ ವಾಸವಾಗಿರಲಿ. ಆಮೆನ್.
ನೋಡು ನೋಡಿರಿ ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಯೇಸು ತಾನನ್ನು ಕೊಟ್ಟಾಗಲೇ ನಿಮ್ಮ ದೋಷವು ಹಾರಿತು. ಆತರ ಕವಚೇರಿ ಸಾಕಾಗಲೇ ನಿಮ್ಮ ಸಾಲವು ಸಾಂದೋಯಿತು. ನೋಡು ನೋಡಿರಿ ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು.